ನಿವೇದಿತಾ ಮ್ಯಾಮ್ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಯಾಂಡಲ್ವುಡ್. ಥ್ಯಾಂಕ್ ಯು. ಮೊದಲ ಪ್ರೊಡಕ್ಷನ್ ಥ್ಯಾಂಕ್ ಯು. ಅಂದ್ರೆ ರಿಲೀಸಿಗೆ ರೆಡಿ ಇದೆ. ಅಟ್ ಪ್ರೆಸೆಂಟ್ ಹೆಂಗ್ ಫೀಲ್ ಆಗ್ತಿದ್ರ? ಮೂವಿ ಆಲ್ಮೋಸ್ಟ್ ಇನ್ನೊಂದು 1 ವೀಕಲ್ಲಿ ರಿಲೀಸ್ ಆಗಕ್ಕೆ ರೆಡಿ ಆಗಿದೆ. ಸೊ ವೆರಿ ಎಕ್ಸೈಟೆಡ್. ತುಂಬಾ ಎಕ್ಸೈಟ್ಮೆಂಟ್ ಇದೆ. ನರ್ವಸ್ನೆಸ್ ಇದೆ, ಬಟ್ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಸೊ ನೈಸ್. ವಂಶಿ ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ನೀನ್ ಹೇಗಿದ್ದೀಯ ವಚಿ? ನೈಸ್. ನಿಮ್ಮ ಮೊದಲ ಸಿನಿಮಾ. ಹೌದು. ಆಸ್ ಅ ಲೀಡ್ ಆಗಿ ಅಂದ್ರೆ ನಾನು ನಿಮ್ಮ ಜರ್ನಿನ ನೋಡ್ಕೊಂಡ್ ಬಂದಿದ್ದೀನಿ. ಒಂದು ಕ್ಯಾರೆಕ್ಟರ್ಸ್ನ ಮಾಡ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ರೈಟರ್ ಆಗಿ, ಇವಾಗ ನೀವ ಡೈರೆಕ್ಟರ್ ಆಗಿ ಸಿನಿಮಾ ಮಾಡ್ತಿದ್ದೀರಾ. ನಿಮ್ಗೆ ಹೆಂಗಿದೆ ಅಟ್ ಪ್ರೆಸೆಂಟ್ ಇವಾಗ ಮೂಮೆಂಟ್? ತುಂಬಾ ಖುಷಿ ಇದೆ. ಬಿಕಾಸ್ ಇಲ್ಲಿಗೆ ಬರಬೇಕು ಅಂದ್ರೆ ಈ ಅವಕಾಶಕ್ಕೋಸ್ಕರನೇ ತಾನೇ ಇಷ್ಟು ವರ್ಷ ಕೆಲಸ ಮಾಡಿದ್ದು, ಒದ್ದಾಡಿದ್ದು ಎಲ್ಲ. ಅಂಡ್ ಈ ಅವಕಾಶದ ಜೊತೆ ನಂಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿನೂ ಇದೆ. ಅಫ್ಕೋರ್ಸ್ ಒಂದು ಬಿಗ್ ಪ್ರೊಡಕ್ಷನ್ ಹೌಸ್ ಬ್ಯಾಕ್ ಮಾಡೋದು, ಇದು ನಾನು ಡ್ರೀಮ್ ಮಾಡಿರಲಿಲ್ಲ. ಲೈಫಲ್ಲಿ ಒಂದು ದಿವಸ ಡೈರೆಕ್ಟರ್ ಆಗ್ತೀನಿ ಅನ್ನೋದೊಂದು ಇತ್ತು ತಲೆಯಲ್ಲಿ. ಬಟ್ ಇಂಥ ದೊಡ್ಡ ಪ್ರೊಡಕ್ಷನ್ ಹೌಸ್ ಫಸ್ಟ್ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ, ಇಷ್ಟೆಲ್ಲ ಒಂದು ಸಿನಿಮಾಗೆ, ಒಂದು ದೊಡ್ಡ ಸಿನಿಮಾಗೆ ಎಷ್ಟು ಮಟ್ಟಕ್ಕೆ ಬೇಕೋ ಪ್ರಚಾರ ಆಗಲಿ, ಮೇಕಿಂಗಿಗಾಗಲಿ ಎಲ್ಲ ಅಷ್ಟು ಇನ್ವೆಸ್ಟ್ ಮಾಡಿ ಮೇಲೆ ನಂಬಿಕೆ ಇಟ್ಟು ಇಷ್ಟೆಲ್ಲ ಮಾಡ್ತಿರೋದು ತುಂಬಾ ಖುಷಿ ಇದೆ. ಅದೇ ರೀತಿ ದೊಡ್ಡ ಜವಾಬ್ದಾರಿನೂ ಇದೆ. ನನ್ನ ಇನ್ನೊಂದು ಪ್ರಶ್ನೆ ನಿಮ್ಗೆ, ಜನರಲಿ ನಮ್ಗೆ ಮೊಬೈಲಲ್ಲಿ ಒಂದು ವಿಡಿಯೋ ನೋಡ್ಬೇಕಾದ್ರೆ 16:9 ರೇಷಿಯೋ ಇರುತ್ತೆ. ಬಟ್ ನೀವು ಅದ್ರ ಜೊತೆಗೆ ನೀವು ಟೀಸರ್ ಅಥವಾ ಟ್ರೈಲರ್ ಅಲ್ಲಿ ಇಸ್ ಇಟ್ 4:5 ಆರ್ 4:3? 5:4 ಎರಡು ಫ್ರೇಮ್ಸ್ ಕಾಣ್ತಾ ಇತ್ತು. ಅಂದ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಸ್ಕ್ವೇರ್ ತರ ಇರೋದು. ಅದು ಹೇಳ್ತಾ ಇದ್ರು ಅದೊಂದು ಸಪರೇಟ್, ಅಂದ್ರೆ PVR ಒಂಥರ ಮಾಡ್ಬೇಕು, ಇಲ್ಲೊಂಥರ ಮಾಡ್ಬೇಕು, ಸಪರೇಟ್ ಎರಡೆರಡು ಸಲ ಅಪ್ಲೋಡ್ ಮಾಡ್ಬೇಕು ಅಂತ. ಯಾಕೆ ಆ ಡಿಸಿಷನ್? ಆ ಫ್ರೇಮ್ಸ್ ಎಲ್ಲ ಯಾಕೆ ಅಂತ? ಅಂದ್ರೆ ಜನರಲಿ ಸಿನಿಮಾ ಸ್ಕೋಪ್ ಅಲ್ಲಿ ಶೂಟ್ ಮಾಡ್ತಾರೆ. ಅದನ್ನ PVR ಸ್ಕ್ರೀನ್ ಬಂದು ಫ್ಲಾಟ್ ಸ್ಕ್ರೀನ್, ಇಂಡಿವಿಜುವಲ್ ಸಿಂಗಲ್ ಸ್ಕ್ರೀನ್ ಬಂದು ಸ್ಕೋಪ್ ಸ್ಕ್ರೀನ್ ಇರುತ್ತೆ. ಸೊ ಅದು ನಾರ್ಮಲ್ ರೆಗ್ಯುಲರ್ ಸಿನಿಮಾ ಎರಡಕ್ಕೂ ಫಿಟ್ ಆಗೋ ರೇಂಜ್ ಅಲ್ಲೇ ಮಾಡ್ತಾರೆ. ಸಿನ್ಸ್ ನಮ್ದು ಈ ರೇಷಿಯೋ ಇರೋದ್ರಿಂದ, ಅಂಡ್ ನಾವು ಆ ರೇಷಿಯೋಗೆ ನಾವು ಫಿಲಿಂ ಬ್ಲಾಕಿಂಗ್ ಆಗಲಿ, ಸ್ಟೇಜಿಂಗ್ ಆಗಲಿ, ಆಕ್ಟರ್ ಪ್ಲೇಸ್ಮೆಂಟ್ ಆಗಲಿ ಎಲ್ಲ ಅದಕ್ಕೆ ಮಾಡಿರೋದು. ಸೊ ಒನ್ಸ್ ಏನಾಗುತ್ತೆ ಅಂದ್ರೆ PVR ಸ್ಕ್ರೀನ್ಗೆ ಚೆನ್ನಾಗಿ ಕಾಣುತ್ತೆ. ಸ್ಕೋಪ್ ಇನ್ನು ಸಿಂಗಲ್ ಥಿಯೇಟರ್ ಬಂದಾಗ ಮೇಲೆ ಕೆಳಗಡೆ ಕಟ್ ಆಗೋ ಚಾನ್ಸಸ್ ಇರುತ್ತೆ, ಬಿಕಾಸ್ ಸ್ಕ್ರೀನ್ ಇರೋದೇ ಸ್ಕೋಪ್ ಅಲ್ಲಿ. ಹೌದು. ಸೊ ಅದಕ್ಕೆ ನಾವು ಎರಡು ಔಟ್ಪುಟ್ ಅಪ್ಲೋಡ್ ಮಾಡಿಸ್ಬೇಕಾಗುತ್ತೆ. ಜಸ್ಟ್ ದ ವಿಜುವಲ್ ಎರಡು ಔಟ್ಪುಟ್ ತೆಗ್ಸಿ, ಸೊ ದಟ್ PVR ಅಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾರೋ ವಿಜುವಲ್ ಎಕ್ಸ್ಪೀರಿಯನ್ಸ್ ಸೇಮ್ ಎಲ್ಲೂ ಕಂಟೆಂಟ್ ಕಟ್ ಆಗ್ದಿರಂಗೆ ನಮ್ಮ ಸಿನಿಮಾ ಕಂಟೆಂಟು ಈವನ್ ಸಿಂಗಲ್ ಸ್ಕ್ರೀನಲ್ಲೂ ಸೇಮ್ ಕಾಣಬೇಕು ಅಂದರೆ 2 ಔಟ್ಪುಟ್ಸ್ ತೆಗೆದು 2 ಅಪ್ಲೋಡ್ಸ್ ಮಾಡಬೇಕು. ಯಾಕೆ 2 ಫ್ರೇಮ್ಸ್ ಅಂತ? ಅಂದ್ರೆ ಈಗ ರೆಗ್ಯುಲರ್ ಆಗಿ ಆಡಿಯನ್ಸ್ಗೆ ಅಂದ್ರೆ ಅದ್ರ ಮುಖಾಂತರ ಕೂಡ ಏನಾದರೂ ಹೇಳುವಂತಹ ವಿಷಯ ಇದೆಯಾ ಅಂತ? ಹೌದು. ಫೈರ್ ಫ್ಲೈ ಬಂದು ವಿಕ್ಕಿಯ ಜರ್ನಿ, ಅದು ಕ್ಯಾರೆಕ್ಟರ್ ಡ್ರಿವನ್ ಕತೆ ಆಗಿರೋದ್ರಿಂದ ಮೇಜರ್ಲಿ ವಿಕ್ಕಿನೇ ಇರ್ತಾನೆ ಸಿನಿಮಾದಲ್ಲಿ. ವಿಕ್ಕಿ ಹೆಂಗ್ ನಗ್ತಾನೆ, ಹೆಂಗ್ ತಿಂತಾನೆ, ಹೆಂಗ್ ಮಲಗ್ತಾನೆ, ಅದನ್ನೇ ನಾವು ಎಷ್ಟು ಚೆನ್ನಾಗಿ ಎಂಗೇಜಿಂಗ್ ಆಗಿ ಒಂದು ಡಿಫ್ರೆಂಟ್ ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ಇಟ್ಕೊಂಡು ನಾವು ಹೋಗಿದ್ದೀವಿ. ಅಂಡ್ ಯಾವಾಗೂ ನಾವು ದುಃಖದಲ್ಲಿದ್ದಾಗ ಇಲ್ಲ ಒಂಟಿತನದಲ್ಲಿದ್ದಾಗ ನಾವು ಪ್ರಪಂಚನ ಫುಲ್ ವೈಡ್ ಓಪನ್ ಆಗಿ ನೋಡೋದಿಲ್ಲ. ನಮ್ಮ ಫೋಕಸ್ ಎಲ್ಲ ನಮ್ಮ ಕಷ್ಟ, ನಮ್ಮ ನೋವು ಇದ್ರ ಮೇಲೇನೆ ಇರುತ್ತೆ. ಸೊ ಅದನ್ನ ಜಾಸ್ತಿ ಫೋಕಸ್ ಮಾಡಿ ಹೈಲೈಟ್ ಮಾಡೋದಕ್ಕೆ ನಾವು ರೇಷಿಯೋನ ಕಮ್ಮಿ ಮಾಡಿದ್ರಿ, ಸೊ ದಟ್ ಅವ್ನ್ ವಿಜುವಲಿ ಅವ್ನ್ ಮೈಂಡ್ ಸ್ಟೇಟ್ ಬರೀ ಪ್ರಾಬ್ಲಮ್ ನ ನೋಡ್ತಿದೆ ಅಂತ ಡಿಪಿಕ್ಟ್ ಮಾಡೋದಕ್ಕೆ. ವೆನ್ ಇಟ್ಸ್ 4:4 ಇದ್ದಾಗ ಅವ್ನ ಪ್ರಾಬ್ಲಮ್ ಅಲ್ಲಿ ಡಿಪಿಕ್ಟ್ ಆಗ್ತಿದ್ದಾನೆ ಅಂತ. ಅವನು ಪ್ರಾಬ್ಲಮ್ ಇಂದ ಹೊರಗೆ ಬಂದ್ರೆ ಅವ್ನ ಪ್ರಪಂಚ ನೋಡೋ ವೇ ಜಾಸ್ತಿ ಆದ್ರೆ ಸ್ಕ್ರೀನಿಂಗ್ ಅಗಲ ಆಗುತ್ತಾ, ಅದೆಲ್ಲ ಸಿನಿಮಾ ನೋಡ್ಬೇಕು. ಆಗುತ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ನಂಗೆ, ನೋಡ್ಬೇಕು. ಮ್ಯಾಮ್ ಅವ್ರು ಹೇಳಿದ್ರು ಅಂದ್ರೆ ಮೊದಲ ಸಿನಿಮಾದಲ್ಲೇ ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಬಂದು ನನಗೆ ಸಪೋರ್ಟ್ ಮಾಡ್ತಿರೋದು ಅಂತ. ಅಂದ್ರೆ ನಿಮ್ಗಿರುವಂತಹ ಒಂದು ಅಂದ್ರೆ ಸಿನಿಮಾದ ನಾಲೆಡ್ಜ್ ಆಗಿರ್ಬೋದು ಅಥವಾ ಈ ಮನೆತನಕ್ಕಿರುವಂತಹ ಹೆಸರಾಗಿರ್ಬೋದು, ನೀವು ಯಾರನ್ನ ಬೇಕಾದ್ರೂ ಚೂಸ್ ಮಾಡ್ಕೋಬೋದಿತ್ತು. ನಿಮ್ಮ ಫಸ್ಟ್ ಸಿನಿಮಾ ನೀವು ಪ್ರೊಡ್ಯೂಸ್ ಮಾಡ್ತಿದ್ರೆ ಅಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿರುವಂಥ ಯಾವುದೇ ಸ್ಟಾರ್ ನಟರನ್ನಾದ್ರೂ ನೀವು ಪ್ರೊಡ್ಯೂಸ್ ಮಾಡ್ಬೋದಿತ್ತು. ಬಟ್ ಯಾಕೆ ಹೊಸಬ್ರು ಅಂತ, ಅಂಡ್ ಯಾಕೆ ಇವರು? ಹೊಸಬ್ರು ಅಂತ ನಾನು ಅನ್ಕೊಳ್ಳಲ್ಲ. ಏನಕ್ಕಂದ್ರೆ ನಾನು ಅಂದರೆ ವಂಶಿ ಇಂಡಸ್ಟ್ರಿ ಆಲ್ಮೋಸ್ಟ್ 7-8 ಇಯರ್ಸ್ ವರ್ಕ್ ಮಾಡಿದ್ದಾರೆ. ಸೊ ಆಮೇಲೆ ಫೈರ್ಫ್ಲೈಕ್ಕಿಂತ ಮುಂಚೆ ನಾನು 2 ಇಯರ್ಸ್ ಅವ್ರ ಜೊತೆ ವರ್ಕ್ ಮಾಡಿದ್ದೆ ವೆಬ್ ಸೀರೀಸ್ ಸ್ಕ್ರಿಪ್ಟ್ಸ್ ಮೇಲೆ. ಅದನ್ನು ಪಿಚ್ ಮಾಡಿದ್ವಿ, ಬಟ್ ಅದು ವರ್ಕೌಟ್ ಆಗಲಿಲ್ಲ.
ಸೊ ಅದಾದ್ಮೇಲೆ ಫೈರ್ಫ್ಲೈ ಸ್ಟೋರಿ ನರೇಟ್ ಮಾಡಿದ್ದು. ಸೊ ನನಗೆ ಅವ್ರದ್ದು ವರ್ಕಿಂಗ್ ಇದು ಗೊತ್ತಿತ್ತು. ಸೊ ಐ ನ್ಯೂ ಹಿಸ್ ಐಡಿಯಾಸ್ ಆ್ಯಂಡ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಫೈರ್ಫ್ಲೈ ಬಂದ್ಮೇಲೂ ನನಗೆ ಸ್ಟೋರಿ ಇಷ್ಟ ಆಯಿತು, ಕಾಂಟೆಂಟ್ ಇಷ್ಟ ಆಯಿತು. ಆ್ಯಂಡ್ ಅವ್ರು ಹೇಳ್ದಂಗೆ ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ಡಿಫ್ರೆಂಟ್ ಆಗಿದೆ, ವಿಜುವಲ್ಸ್ ಇರಲಿ ಎಲ್ಲ ಇರಲಿ. ಹಿ ವಾಸ್ ವೆರಿ ವೆಲ್ ಪ್ರಿಪೇರ್ಡ್, ಅಂದರೆ ತುಂಬ ಸಾರ್ಟೆಡ್ ಆಗಿ ಬಂದರು. ಸೊ ಐ ಥಾಟ್ ಓಕೆ ಲೈಕ್ ಸಿನಿಮಾ ಮಾಡ್ಬೋದು ಅಂತ. ಸೊ ಆ್ಯಂಡ್ ನ್ಯೂ ಕಮರ್ಸಿಗೆ ಯಾಕೆ ಮಾಡಬಾರ್ದು? ಸೊ ಅಂದರೆ ಲೈಕ್ ನ್ಯೂ ಕಮರ್ಸ್ ಆರ್ ನ್ಯೂ ಫೇಸಸ್ ಲೆಟ್ಸ್ ಸೇ, ಬಿಕಾಸ್ ಅಂದರೆ ನೆಕ್ಸ್ಟ್ 20-30 years ಗೆ ಬೇಕಲ್ವಾ. ಸೊ ವಿಕ್ಕಿ ಅಂದ್ರೆ ಈ ಆ ಪಾತ್ರದ ಹಿಂದೆ ಇರುವಂತಹ ಕಲರ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಸ್ಟಾರ್ಟಿಂಗ್ ನೀವು ಒಂದು ಫಸ್ಟ್ ಲುಕ್ ಪೋಸ್ಟರ್ ಬಿಟ್ಟಾಗ ಅವಾಗಿಂದಲೂ ಕೂಡ ಇಲ್ಲಿವರೆಗೂ ಇಟ್ಸ್ ಆಲ್ವೇಸ್ ವಿತ್ ಬ್ಲೂ ಜಾಸ್ತಿ ಇರುತ್ತೆ, ಬ್ಲೂ ಆರ್ ಯೆಲ್ಲೋ, ಲೈಟ್ ಬ್ಲೂ ಯೆಲ್ಲೋ ಕಲರ್. ಸೊ ಈ ಕಲರ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ವೆದರ್ ಇಟ್ ಒಂದು ಲೈಫ್ ಆರ್ ಹೋಪ್ ಏನಿರುತ್ತೆ ಅಂತ. ಬೇಸಿಕಲಿ ಬ್ಲೂ ಕಲರ್ ಮತ್ತೆ ಯೆಲ್ಲೋ ಕಲರ್ ಆರ್ ದ ಮೋಸ್ಟ್ ಪ್ಲೆಸೆಂಟ್ ಕಲರ್ಸ್ ನಮಗೆ. ಅದು ಒಂದು ಬ್ರೈಟ್ ಸ್ಕೈ, ಒಂದು ಹ್ಯಾಪಿ ಡೇ ನ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಈ ಕಲರ್ಸೇ ರೆಪ್ರೆಸೆಂಟ್ ಮಾಡೋದು. ಆ್ಯಂಡ್ ಸಿನಿಮಾ ಟ್ರೈಲರ್ ಸಾಂಗ್ಸ್ ನೋಡಿದ್ರೆ ಇಡೀ ಸಿನಿಮಾ ವೆರಿ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಅಂದರೆ ವಿಜುವಲಿ ವೆರಿ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಅಗೇನ್ ಒಂದು ರೀಸನ್ ಏನಂದರೆ, ನಾವು ವೆರಿ ಸ್ಯಾಡ್ ಇದ್ದಾಗ ಲೋನ್ಲಿ ಆಗಿದ್ದಾಗ ನಮ್ಗೇನನ್ಸುತ್ತೆ, ಪ್ರಪಂಚ ತುಂಬ ಫಾಸ್ಟಾಗಿ ಹೋಗ್ತಿದೆ, ನಾನು ಮಾತ್ರ ನಿಂತು ಬಿಟ್ಟಿದ್ದೀನಿ. ಈ ಪ್ರಪಂಚ ಎಲ್ಲ ಸುಂದರವಾಗಿದೆ, ಇವನ್ ಲೈಫು ಬ್ಯೂಟಿಫುಲ್ ಆಗಿದೆ, ಇವ್ರ ಲೈಫು ಬ್ಯೂಟಿಫುಲ್ ಆಗಿದೆ, ನಂದು ಯಾಕೆ ಹಿಂಗಾಗ್ಬಿಟ್ಟಿದೆ. ಸೊ ಅವನ ವೇಯಲ್ಲಿ ನೋಡಿದಾಗ ಪ್ರಪಂಚ ಬ್ಯೂಟಿಫುಲ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಅದನ್ನ ಡಿಪಿಕ್ಟ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಆಗಿ ನಾವು ಪಿಕ್ಚರ್ ಮಾಡಿದ್ದೀವಿ. ಅಂಡ್ ಒಂದು ಬ್ಯೂಟಿಫುಲ್ ವರ್ಲ್ಡ್ ಅಲ್ಲಿ ಒಂದು ಸ್ಯಾಡ್ ಹುಡುಗ ಕಥೆನ ರೆಪ್ರೆಸೆಂಟ್ ಮಾಡಕ್ ಹೋಗ್ತಿದ್ದೀವಿ ಸಿನಿಮಾದಲ್ಲಿ. ಅಂಡ್ ಕಲರ್ ಸೈಕಾಲಜಿ ಅನ್ನೋದಕ್ಕಿಂತ ಮೋರ್ ದೆನ್ ದಟ್ ಹ್ಯಾಪಿನೆಸ್ ನ ತೋರ್ಸೋ ಕಲರ್ಸ್ ಇವೆಲ್ಲ. ಬ್ಲೂ ಆಗ್ಲಿ, ಎಲ್ಲೋ, ಆರೆಂಜ್ ಆಗಿರ್ಲಿ, ಇದೆಲ್ಲ ಒಂದು ಗುಡ್ ಮೂಡ್ ನ ತೋರ್ಸೋ ಕಲರ್ಸ್. ಅಂಡ್ ನಮ್ಮ ಫಿಲಿಂ ಟೈಟಲ್ಲೇ ಫೈರ್ಫ್ಲೈ. ಸೊ ಆ ಎಲ್ಲೋ ಅಂತೂ ಇರಲೇಬೇಕು. ಸೊ ಆ ತರ ಪ್ಲಾನ್ ಮಾಡಿದ್ದೆ. ಇದು 5:4 ಅಂತ ಫ್ರೇಮ್ ಹೇಳಿದ್ರಲ್ಲ, ಅಂದ್ರೆ ಈಗ ರೆಗ್ಯುಲರ್ ಆಗಿ ನಾವ್ ಯಾವ್ದೇ ಸಿನಿಮಾ ನೋಡಿದ್ರು ಒಂದು ಫ್ರೇಮ್ ಇರುತ್ತೆ, ನಮ್ಗೆ ಗೊತ್ತಿರುತ್ತೆ ಈ ಪೋರ್ಷನ್, ಈ ಆಸ್ಪೆಕ್ಟ್ ರೇಷನ್ ಅಲ್ಲಿ ಇಲ್ಲಿ ಇದನ್ನ ಫಿಲ್ ಮಾಡ್ಬೇಕು, ಅಥವಾ ಇಲ್ಲಿ ಏನಾದ್ರು ಬ್ಲಾಕಿಂಗ್ ಅಲ್ಲಿ ಇನ್ನೂ ಏನಾದ್ರು ಇಡ್ಬೇಕು ಅಂತ ಇರುತ್ತೆ. ಬಟ್ ನಿಮ್ 5:4 ಅಲ್ಲಿ ನಿಮ್ಗೆ ಯಾವ ತರ ಪ್ರಿಪರೇಷನ್ ಇತ್ತು ನಿಮ್ದು ಅಂತ? ಅಂದ್ರೆ ಬಿಕಾಸ್ ಆಲ್ಮೋಸ್ಟ್ ಇಟ್ ಸ್ಕ್ವೇರ್ ತರಾನೇ ಇರುತ್ತೆ, ಅದನ್ನ ಹೆಂಗ್ ಫಿಲ್ ಮಾಡ್ಬೇಕು, ಯಾರು ಎಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೇಕು ಅನ್ನೋದು ಅದು ಅಗೇನ್ ಒಂದು ಚಾಲೆಂಜಿಂಗ್ ಇತ್ತು. ಬಿಕಾಸ್ ನಾವು 5:4 ಮಾಡಿ ಕೂಡ ರೆಗ್ಯುಲರ್ ಆಗಿ ಶೂಟ್ ಮಾಡ್ಬೋದು ಸಿನಿಮಾನ. ಬಟ್ 5:4 ರೇಷಿಯೋಗೆ ಒಂದು ಗ್ರಾಮರ್ ಇರುತ್ತೆ. ಆ ಗ್ರಾಮರ್ ಅಲ್ಲಿ ಶೂಟ್ ಮಾಡಿದ್ರೆ ಆ ರೇಷಿಯೋಗೆ ಅಂದ್ರೆ ಅದ್ರ ಫುಲ್ ಪೊಟೆನ್ಶಿಯಲ್ ನ ತಗೊಬಹುದು. ಒಂದು ಇವಾಗ ಈ ಬೌಂಡ್ರಿಗೆ ಈ ತರ ಸ್ಟೇಜಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣೋದು ಸ್ಕ್ರೀನ್ ಮೇಲೆ. ಅದನ್ನ ನಾವು ರೆಗ್ಯುಲರ್ ಆಗಿ ತೆಗೆದ್ರೆ ಚೆನ್ನಾಗಿ ಕಾಣೋದಿಲ್ಲ. ಇವಾಗ ನಮ್ಮ ಫಿಲಿಮ್ ಅಲ್ಲಿ ಇರೋ ಸ್ಟೇಜಿಂಗ್ ನ ನಾರ್ಮಲ್ ಸಿನಿಮಾ ಸ್ಕೋಪ್ ಅಲ್ಲಿ ತೆಗೆದ್ರೆ ಚೆನ್ನಾಗಿ ಕಾಣೋದಿಲ್ಲ. ಓಕೆ, ಸೊ ಈಗ ಆಸ್ಪೆಕ್ಟ್ ರೇಷಿಯೋಗೆ ತగ్గಂಗೆ ಸ್ಟೇಜಿಂಗ್ ಮಾಡಿದ್ರೆ ವಿಜುವಲಿ ಸ್ವಲ್ಪ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸಿನಿಮಾ. ಅಂಡ್ ನಮ್ಮ ಸಿನಿಮಾದಲ್ಲಿ ಒಂದು ಪರ್ಫೆಕ್ಟ್ ವರ್ಲ್ಡ್ ಕ್ರಿಯೇಟ್ ಮಾಡಬೇಕಾಯ್ತು. ನಾವು ಮುಂಚೆ ಹೇಳ್ದಂಗೆ ಒಂದು ಬ್ಯೂಟಿಫುಲ್ ವರ್ಲ್ಡ್, ಪರ್ಫೆಕ್ಟ್ ವರ್ಲ್ಡ್ ಅಲ್ಲಿ ಒಂದು ಇಂಪರ್ಫೆಕ್ಟ್ ಕ್ಯಾರೆಕ್ಟರ್ ಬೇಕಿ. ಆ ಪರ್ಫೆಕ್ಟ್ ವರ್ಲ್ಡ್ ಕ್ರಿಯೇಟ್ ಮಾಡೋಕ್ಕೆ ನಮ್ಗೆ ಆಸ್ಪೆಕ್ಟ್ ರೇಷಿಯೋ ಇಂಪಾರ್ಟೆಂಟ್ ಆಯ್ತು. ಪ್ಲಸ್ ಅವ್ನು ನೋಡೋ ವೇ, ಇಷ್ಟೆಲ್ಲ ಅವನ ಮೆಂಟಲ್ ಸ್ಟೇಟ್ ಏನಿದೆ ಅದನ್ನ ಇಟ್ಕೊಂಡು ನಾವು ಫಿಲಿಮ್ನ ಶೂಟಿಂಗ್ ಅಪ್ರೋಚ್ ಆಗಿದ್ದು. ಅಂಡ್ ಚಾಲೆಂಜಸ್ ಬಂದು ವೆರಿ ಚಾಲೆಂಜಿಂಗ್. ಅಂದರೆ ನಾವು ರೆಗ್ಯುಲರ್ ಆ್ಯಂಗಲ್ ಇಡೋಕ್ಕೆ ಆಗೋದಿಲ್ಲ, ರೆಗ್ಯುಲರ್ ಕ್ಲೋಸಪ್ ಇಡೋಕ್ಕಾಗೋದಿಲ್ಲ ಸಿನಿಮಾದಲ್ಲಿ. ರೆಗ್ಯುಲರ್ 45 ಡಿಗ್ರಿ ಇಲ್ಲಾಂದರೆ 30 ಡಿಗ್ರಿ ಆ್ಯಂಗಲ್ಸ್ ನಾವು ಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಕ್ಯಾಮ್ರಾ ಮೂಮೆಂಟ್ಸ್ ಲಿಮಿಟೇಷನ್ಸ್ ಆಗೋಯ್ತು ನಮಗೆ. ನಮ್ಮ ಸಿನಿಮಾಲಿ ಕ್ಯಾಮ್ರಾ ಮೂಮೆಂಟ್ಸ್ ಇರೋದು ಲೈಕ್ ಸ್ಟ್ರೈಟ್, ವರ್ಟಿಕಲ್ ಆರ್ ಹಾರಿಜಾಂಟಲ್ ಮೂಮೆಂಟ್ಸ್ ಅಷ್ಟೇ ಇರೋದು. ಬೇರೆ ಸಿನಿಮಾಲಿ ತೋರಿಸಂಗೆ ಒಂದು ರಿವೀಲಿಂಗ್ ಶಾಟ್ ಅಂದರೆ ಕೂಡ ನಾನು ಹಿಂಗೆ ಪ್ಯಾಂಟ್ ಹಿಂಗೆಲ್ಲ ಮಾಡೋದಕ್ಕೆ ಆಪ್ಷನ್ಸ್ ಇರಲಿಲ್ಲ. ಅಂಡ್ ಇನ್ಸರ್ಟ್ ಶಾರ್ಟ್ಸ್ ತೋರ್ಸೋಕ್ಕಾಗ್ತಿರ್ಲಿಲ್ಲ. ಇದೆಲ್ಲ ವೆರಿ ಪ್ರಾಕ್ಟಿಕಲ್ ಚಾಲೆಂಜಸ್ ಇತ್ತು. ಅದೇ ರೀತಿ ನಮ್ಮ ಆಡಿಯನ್ಸ್ಗೆ ನಾವು ಎಮೋಷನ್ನ ಕನೆಕ್ಟ್ ಮಾಡಬೇಕು, ತೀರಾ ಆರ್ಟ್ ಫಿಲಿಮ್ ಕ್ಯಾಟಗರಿಗೆ ಹೋಗ್ಬಿಡಬಾರ್ದು ಅನ್ನೋದು ಇತ್ತು. ಬಿಕಾಸ್ ಕಂಟೆಂಟ್ ಈಗ ನಂಗೆ ಗೊತ್ತಿರೋ ಪ್ರಕಾರ ವಿಕ್ಕಿ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್. ಕಮರ್ಷಿಯಲ್ ವಿಕ್ಕಿ ಪ್ರಪಂಚಕ್ಕೆ ಅದು ಕಮರ್ಷಿಯಲ್ ಸಬ್ಜೆಕ್ಟ್. ಬಿಕಾಸ್ ನಮ್ಮ ಸಿನಿಮಾಲ್ ಡ್ಯಾನ್ಸ್ ಇದೆ, ನಮ್ಮ ಸಿನಿಮಾಲ್ ಫೈಟ್ ಇದೆ, ನಮ್ಮ ಸಿನಿಮಾಲ್ ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಇದೆ, ಫನ್ ಇದೆ, ಸ್ಟ್ರಾಂಗ್ ಎಮೋಷನ್ಸ್ ಇದೆ, ವೆರಿ ಇಂಡಿಯನ್ ಎಮೋಷನ್ಸ್ ಇದೆ ನಮ್ಮದ್ರಲ್ಲಿ. ಸೊ ಇಷ್ಟನ್ನೆಲ್ಲ ನಾವು ವಿಜುವಲಿ ಅಚೀವ್ ಮಾಡೋದು ತುಂಬ ಕಷ್ಟ ಆಯಿತು. ಬಟ್
ನಾವು ಒಂದು ವೇ ಫಿಗರ್ ಔಟ್ ಮಾಡಿದ್ರಿ ಹೋಗ್ತಾ ಹೋಗ್ತಾ ಹೋಗ್ತಾ, ಹಿಂಗ್ ಮಾಡಿದ್ರೆ ಕನ್ವೆ ಆಗುತ್ತೆ, ಹಿಂಗ್ ಮಾಡಿದ್ರೆ ಕನ್ವೆ ಆಗುತ್ತೆ. ಮತ್ತೆ ಸಿನಿಮಾದಲ್ಲಿ ನೋಡ್ತಿದ್ದಾಗ ನಿಮ್ಗೆ ಬೇರೆ ಬೇರೆ ವಿಷಯಗಳು ಇನ್ನೂ ಅರ್ಥ ಆಗುತ್ತೆ. ಅಂಡ್ ಮೋರ್ ಓವರ್ ವಿಕ್ಕಿ ಪ್ರಪಂಚ ಒಂದು ಸರ್ರಿಯಲ್ ವರ್ಲ್ಡ್ನ ತೋರ್ಸಕ್ ಹೊರಟ್ರಿ ಸಿನಿಮಾದಲ್ಲಿ. ಅಂದ್ರೆ ರಿಯಾಲಿಟಿಗೂ ಫ್ಯಾಂಟಸಿಗೂ ಮಧ್ಯೆ ನಡೆಯುವಂಥದ್ದು ಫೇಸ್ ಆಫ್ ಲೈಫ್ನ ನಾವು ತೋರ್ಸಕ್ ಹೋದ್ರಿ. ಆ ಸರ್ರಿಯಲ್ ವರ್ಲ್ಡ್ ನಾವು ತೀರಾ ರಿಯಲಿಸ್ಟಿಕ್ ಹೋಗೋಕ್ಕಾಗಲ್ಲ, ಫ್ಯಾಂಟಸಿಗೂ ಹೋಗೋಕ್ಕಾಗಲ್ಲ. ಬಟ್ 2 ಎಲಿಮೆಂಟು ಸಿನಿಮಾದಲ್ಲಿ ಇರಬೇಕಾಯ್ತು. ಫಾರ್ ಎಕ್ಸಾಂಪಲ್, ನಾವು ಟ್ರೈಲರಲ್ಲಿ ಲಾಸ್ಟ್ ಶಾರ್ಟ್ ನೋಡಿದ್ರೆ ಅವನು ಡೀಪ್ ಬ್ರೆತ್ ತೊಗೊಂಡ್ರೆ ಲೈಟ್ ಆನ್ ಆಗುತ್ತೆ. ಸೊ ಅದು ಸರ್ರಿಯಲ್ ಮೂಮೆಂಟ್. ಅಂದ್ರೆ ಆ ಮೂಮೆಂಟ್ಗೆ ಅವನ್ ಏನ್ ಫೀಲ್ ಆಗ್ತಿದ್ದಾನೆ ಅದಕ್ಕೆ ತಕ್ಕಂಗೆ ನೇಚರ್ ರಿಯಾಕ್ಟ್ ಆಗುತ್ತೆ. ಅದರ ಸಿನಿಮಾಲ್ ತುಂಬಾ ಎಲಿಮೆಂಟ್ಸ್ ಇದೆ. ಲೈಟ್ ತುಂಬಾ ಇಂಟ್ರಾಕ್ಷನ್ ಇದೆ ಸಿನಿಮಾ ಅಲ್ಲಿ. ಅಂದ್ರೆ ಅವನು ಇವಾಗ ಒಂದೇನಾದ್ರೂ ಯೋಚನೆ ಮಾಡ್ತಿದ್ರೆ ಹಿಂದೆ ಲೈಟ್ ಹಂಗೆ ಫ್ಲಿಕರ್ ಆಗುತ್ತೆ. ಸೊ ಆ ತರ ಎಲಿಮೆಂಟ್ಸ್ ಎಲ್ಲ ಇಟ್ಟಿದ್ವಿ. ಬೇಸಿಕಲಿ ಅವನು ಆ ಸರ್ರಿಯಲ್ ವರ್ಲ್ಡ್ ಅಲ್ಲಿ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀವಿ ಕಥೆನ. ಸೊ ನೈಸ್. ಅದು ಅಷ್ಟೇ. ಮ್ಯಾಮ್ ಅವ್ರು ಹೇಳಿದ್ರು ಅಂದ್ರೆ ಆಸ್ಪೆಕ್ಟ್ ರೇಷಿಯೋಸ್, ಫ್ರೇಮಿಂಗ್ಸ್ ಇದೆಲ್ಲ ಹೇಳಿದ್ರು. ನೀವು ಫ್ರಮ್ ಯುವರ್ ಚೈಲ್ಡ್ಹುಡ್ ಅಂದ್ರೆ ನೀವು ಈಗ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳು ಅಂದ್ರೆ ಒಂದು ಫಾರ್ಮ್ಯಾಟ್ ಆಫ್ ಫ್ರೇಮ್ಸ್ ನ ಮಾತ್ರ ನಾವು ನೋಡಿರೋದು, ಟಿವಿ ಆಗಿರ್ಬೋದು, ಸ್ಕ್ರೀನ್ ಅಲ್ಲಿ ಆಗಿರ್ಬೋದು, ಎಲ್ಲ ಕಡೆ. ಬಟ್ ಇವರು ಈ ತರದ ಐಡಿಯಾನ ನಿಮ್ಮ ಹತ್ರ ತಂದಾಗ ನಿಮ್ಮ ಹತ್ರ ಏನಾದ್ರು ಒಂದು ಡೌಟ್ಸ್ ಇತ್ತಾ ಅಂತ ಇದ್ರ ಬಗ್ಗೆ? ಅದನ್ನೇನ್ ಹೇಳ್ತೀವಿ? ಅಂದ್ರೆ ಮಾಡ್ಬೇಕಾ ಅಂತ ಡೌಟಾ? ಅದು ಇದು ಇಸ್ ಇಟ್ ನೆಸೆಸರಿ ಅಂತ ಏನಾದ್ರು ಕೇಳಿದ್ರ? ಹೌದು, ಡೆಫಿನೆಟ್ಲಿ. ಅಂದ್ರೆ ಅದು ಕ್ವೆಶನ್ಸ್ ಬಂತು. ಏನಕ್ಕಂದ್ರೆ ನಂಗೂ ಅದು ನ್ಯೂ ಕಾನ್ಸೆಪ್ಟ್ಸ್ ತರಾನೇ ಇತ್ತು. ಬಟ್ ಅಂದ್ರೆ ಮೇ ಬಿ ಅವರು ಬೇರೆ ಲ್ಯಾಂಗ್ವೇಜ್ ಮೂವಿ ರೆಫರೆನ್ಸಸ್ ತೋರಿಸಿದ್ರು, ಮಾಡಿದ್ದಾರೆ. ಕನ್ನಡ ಅಲ್ಲಿ ಐ ಡೋಂಟ್ think they've done it, but ತೋರಿಸಿದ್ರು. ಅಂಡ್ ಅಂದ್ರೆ ಇದು ಎಲ್ಲಾ ರೀಸನ್ಸ್ಗೂ ಇದು ಆಸ್ಪೆಕ್ಟ್ ರೇಷಿಯೋ ಇರ್ಬೋದು, ಲೈಟ್ಸ್ ಆರ್ ಸೆಟ್ಸ್ ಆರ್ ಏನಾದ್ರೂ ಇರ್ಬೋದು, ಎಲ್ಲದಕ್ಕೂ ಜಸ್ಟಿಫಿಕೇಶನ್ ಇತ್ತು. ಅಂಡ್ ಕನ್ನಡದಲ್ಲೂ ಮಿಥ್ಯಾ ಫಿಲಿಂ ಬಂತು, ವೆರಿ ಸಿಮಿಲರ್ ಆಸ್ಪೆಕ್ಟ್ ರೇಷಿಯೋ ಅವ್ರದ್ದು ಕೂಡ. ನೀವು ಸಿನಿಮಾ ನೋಡಿದ್ರೆ ಇಟ್ಸ್ ವೆರಿ ಸಿಮಿಲರ್ ಆಸ್ಪೆಕ್ಟ್ ರೇಷಿಯೋ. ಅಂಡ್ ಅವ್ರೊಂದು ಪೋಸ್ಟ್ ಹಾಕಿದ್ರು ಹೊರಗಡೆ, ಕೆಲವೊಂದು ಥಿಯೇಟರ್ ಅಲ್ಲಿ ರಾಂಗ್ ಆಸ್ಪೆಕ್ಟ್ ರೇಷಿಯೋ ಅಲ್ಲಿ ಪ್ಲೇ ಮಾಡ್ತಿದ್ದಾರೆ, ಮೇಲೆ ಕೆಳಗಡೆ ಕಟ್ ಆಗ್ತಿದೆ ಅಂತ. ಸೊ ಆ ಪ್ರಾಬ್ಲಮ್ ಬರಬಾರ್ದಂತಾನೆ ನಾನು 2 ಔಟ್ಪುಟ್ ತೆಗೆಸ್ತಿರೋದು. ಬಿಕಾಸ್ ಅದು ಥಿಯೇಟರ್ ಆಪರೇಟರ್ ಗೊತ್ತಾಗೋದಿಲ್ಲ, ಸಿನಿಮಾ ಪ್ರೊಜೆಕ್ಟ್ ಮಾಡ್ತಾನೆ, ಬಟ್ ಆನ್ ದ ಸ್ಕ್ರೀನ್ ನಾವು ಮಾಡಿರೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ಇಷ್ಟೇ ಬರಬೇಕು, ಇಷ್ಟು ಬರಬೇಕು ಅಂತ. ಅದು PVR ಸ್ಕ್ರೀನ್ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. PVR ಸ್ಕ್ರೀನ್ ಮೋರ್ ಆಫ್ ಎ ಸ್ಕ್ವೇರ್ ಸ್ಕ್ರೀನ್, ಹೌದು. ಸಿಂಗಲ್ ಸ್ಕ್ರೀನ್ ಮೋರ್ ಆಫ್ ಎ ರೆಕ್ಟಾಂಗಲ್ ಸ್ಕ್ರೀನ್. ನಾವು ರೆಕ್ಟಾಂಗಲ್ ಸ್ಕ್ರೀನ್ ಅಲ್ಲಿ ಹಾಕಿದಾಗ ಅದನ್ನ ಕಟ್ ಆಗ್ಬಿಡುತ್ತೆ. ಸೊ ಐ ಥಿಂಕ್ ಮಿತ್ತವ್ರು ಅದು ಅವರೊಂದು ಪೋಸ್ಟ್ ಹಾಕಿದ್ರು ಪರಂಬ ಸ್ಟುಡಿಯೋಸ್ ಕಡೆಯಿಂದ. ಸೊ ಆ ಥರ ಚಾಲೆಂಜಸ್ ಬೇಡ ನಮಗೆ ಅಂತ ಹೇಳ್ಬಿಟ್ಟು 2 ಔಟ್ಪುಟ್ ತೆಗ್ಸಿ ಏನೋ ಟ್ರೈ ಮಾಡ್ತಿದ್ದೀವಿ. ಈ ರೇಷಾಗ್ ಮೇಡಮ್ ಏನಕ್ಕೆ ಒಪ್ಕೊಂಡಿದ್ರು ಅಂದರೆ ಸೈಕಾಲಜಿಕಲ್ ರೀಸನ್ಸ್, ಆನ್ ಮೆಂಟಲ್ ಸ್ಟೇಟ್, ವಿಜುವಲ್ ರೆಫರೆನ್ಸ್, ಎಸ್ಥೆಟಿಕಲಿ ತುಂಬ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಒಪ್ಕೊಂಡ್ರು. ಆ್ಯಂಡ್ ನಾನು ಮೇಡಮ್ ಇಷ್ಟು ತೆಗೆದ್ರೆ ಬಜೆಟ್ ಜಾಸ್ತಿ ಆಗುತ್ತೆ ಸ್ಕ್ರೀನಲ್ಲಿ, ಇಷ್ಟು ತೆಗಿಯೋಣ ಕಮ್ಮಿ ಆಗುತ್ತೆ. ಬಟ್ ಕಮ್ಮಿ ಆಗ್ಲಿಲ್ಲ, ಜಾಸ್ತಿ ಆಯ್ತು. ಇಷ್ಟು ತೆಗಿಯೋದಕ್ಕಿಂತ ಜಾಸ್ತಿ ಆಯ್ತು ಸಿನಿಮಾ, ಅಷ್ಟೇ ಹೇಳಕ್ಕೆ. ಎಸ್ ಮೇಡಮ್ ಅವ್ರು ಹೇಳ್ತಾ ಇದ್ರು ಅಂದ್ರೆ ಈಗ ಈಗಿನ ಮಾರ್ಕೆಟ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಅಂದ್ರೆ ಬಿಕಾಸ್ ನೀವು ಈ ಸಿನಿಮಾ ಇಂಡಸ್ಟ್ರಿ ಅವ್ರು ಆಗಿರೋದ್ರಿಂದ ಈಗ ನಡೀತಿರುವಂತಹ ಫೇಸಸ್ ಏನು ಸಿನಿಮಾ ರಂಗದಲ್ಲಿ, OTT ಆಗಿರ್ಬೋದು ಅಥವಾ ಯಾವ ಥರದ ಸಿನಿಮಾಗಳನ್ನ ನೋಡ್ತಿದ್ದಾರೆ ಆಡಿಯನ್ಸ್ ಅಂತ, ಇದ್ರ ಬಗ್ಗೆ ನಿಮ್ ಸ್ಟಡೀಸ್ ಮುಂಚೆ ಹೇಗಿತ್ತು, ಇವಾಗ ಈ ಸಿನಿಮಾ ತೆಗೆದ್ಮೇಲೆ ಒಂದೇನಾದ್ರೂ ವೇರಿಯೇಷನ್ಸ್ ಆಗಿದೆಯಾ ಅಂತ ಆ ಥಾಟ್ ಅಲ್ಲಿ? ಅಂದ್ರೆ ಈಗ ನೀವು ಪ್ರೀವಿಯಸ್ಲಿ ನಿಮ್ಗೊಂದು ಒಂದು ಅಸಂಪ್ಷನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಆರ್ಟ್ ಕೈಂಡ್ ಆಫ್ ಮೂವಿ ಅನ್ನೋದು ಇದು ಲಿಮಿಟೆಡ್ ಆಗಿರುತ್ತೆ ಅಂತ, ಅಥವಾ ಹೊಸಬರು ಸಿನಿಮಾ ಅನ್ನೋದು ಕೂಡ ಲಿಮಿಟೆಡ್ ಆಗಿರುತ್ತೆ, ಅದೊಂದು ವೈಡ್ ರೇಂಜ್ ಆಫ್ ಆಡಿಯನ್ಸ್ಗೆ ರೀಚ್ ಆಗೋದು ಕಷ್ಟ ಅನ್ನೋದು. ಆ ಥರದ ಅಸಂಪ್ಷನ್ಸ್ ಇವಾಗ ಏನಾದ್ರು ನೀವು ಹೊಸಬರಿಗೆ ಸಿನಿಮಾ ಮಾಡಿದ್ಮೇಲೆ ಅದ್ರಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ ಅಂತ? ನನ್ನ ಅಸಂಪ್ಷನ್ಸ್ ಅಲ್ಲ, ಐ ಥಿಂಕ್ ನಾನು ಸ್ಟಾರ್ಟ್ ಮಾಡಿದಾಗ್ರಿಂದಾನೇ ನಾನು ವೆಬ್ ಸೀರೀಸ್ ಇಂದಾನೇ ಸ್ಟಾರ್ಟ್ ಮಾಡಿದ್ದು. ಸೊ ಮೊರಲೆಸ್ ನ್ಯೂ ಕಮರ್ ಅಂದ್ರೆ ಹೊಸಬ್ರ ಜೊತೆಗೇನೆ ಮಾಡಿದ್ದು. ಸೊ ನಂಗೆ ಆ ಥರ ಅಸಂಪ್ಷನ್ ಸ್ಟಾರ್ಟ್ ಮಾಡಿದಾಗ ಇರಲಿಲ್ಲ. ಬಿಕಾಸ್ ಸೊ ನಂಗೆ ಇವಾಗಲೂ ಇಲ್ಲ. ಏನಕ್ಕಂದ್ರೆ ಐ ಫೀಲ್ ನಾವು ಹೊಸ ಜನರೇಷನ್ ಆಗಿರೋದ್ರಿಂದ ಲೈಕ್ ಮೈಂಡೆಡ್ ಪೀಪಲ್, ಸಿಮಿಲರ್ ಏಜ್ ಗ್ರೂಪ್ಸ್ ಆರ್ ಬೇಸಿಕ್ಲಿ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ವರ್ಕ್ ಮಾಡಿದ್ರೆ ಐ ಥಿಂಕ್ you will get a beautiful product like Firefly. So thank you. I think so ಅದ್ರಲ್ಲಿ ಏನು ನಂಗೆ ಡೌಟ್ ಇರಲಿಲ್ಲ. ಎಸ್
ಅದಾದ ನಂತರ ಟೀಸರ್ ಬಿಟ್ರಿ. ಟೀಸರ್ ಕೊನೆಯಲ್ಲಿ ಶಿವಣ್ಣ ಅವ್ರ ಎಂಟ್ರಿ ಆಯ್ತು. ಟ್ರೈಲರ್ ಟೀಸರ್ ಅಲ್ಲೂ ಬಂದಿತ್ತು. ಅದು Theater ಅಲ್ಲಿ. ಥಿಯೇಟರ್ ಬಂದಿತ್ತು. ಥಿಯೇಟರ್ ನೋಡಿದ್ವಿ. ಓಕೆ 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 ನೈಸ್. ಅವಾಗ ಗೊತ್ತಾಯ್ತು ನಮ್ಗೆ ಶಿವಣ್ಣ ಇದ್ದಾರೆ ಅಂತ. ಎಲ್ರಿಗೂ ಸರ್ಪ್ರೈಸ್ ಅದು. ತುಂಬಾ ಪ್ಲೆಸೆಂಟ್ ಸರ್ಪ್ರೈಸ್ ಅದು. ಅಂದ್ರೆ ಹೊಸ ನಿರ್ಮಾಪಕರಿಗೂ ಶಿವಣ್ಣನ ಡೇಟ್ ಸಿಗೋದು, ಹೊಸ ನಿರ್ದೇಶಕರಿಗೂ ಶಿವಣ್ಣನ ಡೇಟ್ ಸಿಗೋದು ಎಷ್ಟೋ ಜನಕ್ಕೆ ಇಟ್ಸ್ ಡ್ರೀಮ್. ಹೌದು ಹೌದು ಹೌದು. ಬಟ್ ನಾನ್ ಅಫ್ಕೋರ್ಸ್ ಶಿವಣ್ಣ ಅವರು ನಿಮ್ ತಂದೆ. ಅಂದ್ರೆ ಅವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡಿದ್ರಿ ನೀವು ಅಂತ? ಅಂದ್ರೆ ಈ ಕ್ಯಾರೆಕ್ಟರ್ ವಿಷಯ ಬಂದಾಗ ಕ್ಯಾರೆಕ್ಟರ್ ಇತ್ತು, ಸ್ಟೋರಿಯಲ್ಲಿ ಆಗ್ಲೇ ಕ್ಯಾರೆಕ್ಟರ್ ಇತ್ತು. ಸೊ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಫೇಸ್ ಬೇಕಾಗಿತ್ತು ಅದಕ್ಕೆ. ಅಂದ್ರೆ ಒಂದು ನೆನ್ಪಿಟ್ಕೊಳ್ಳೋಂತ ನೋನ್ ಫೇಸ್ ಬೇಕಾಗಿತ್ತು. ಸೊ ಅದು ಯಾರ್ಯಾರನ್ನ ಅಪ್ರೋಚ್ ಮಾಡ್ಬೋದು ಅಂತ ಡಿಸ್ಕಷನ್ ನಡೆದಾಗ ನಾನು ವಂಶಿ ಡಿಸ್ಕಸ್ ಮಾಡಿ ಓಕೆ ಅಪ್ಪನೇ ಕೇಳೋಣ ಅಂತ ಬಂತು. ಆ್ಯಂಡ್ ಅವ್ರು ಬಂದು ಎಲ್ಲ ಡಿಸ್ಕ್ರೈಬ್ ಮಾಡಿದ್ರು, ಕ್ಯಾರೆಕ್ಟರ್ ಹಿಂಗಿರುತ್ತೆ, ಈ ಥರ ಸೀಕ್ವೆನ್ಸ್ ಇದೆ ಅಂತ. ಆ್ಯಂಡ್ ಹಿ ಲೈಕ್ಡ್ ಇಟ್ ಅಲಾಟ್. ಅವ್ರಿಗೆ ಇಷ್ಟ ಆಯಿತು. ಅವರು ಇನ್ಸ್ಟೆಂಟ್ಲಿ ಎಸ್ ಅಂದರು. ಅಂದರೆ ಅವ್ರಿಗೆ ನೋ ಹೇಳ್ಬೋದಾಗಿತ್ತು, ಬಟ್ ಅವ್ರಿಗೆ ಇಷ್ಟ ಆಯಿತು, ಕ್ಯಾರೆಕ್ಟರ್ ಇಷ್ಟ ಆಯಿತು. ಮೋಸ್ಟ್ಲಿ ಅಲ್ಲೂ ಮಗಳು ಫಸ್ಟ್ ಸಿನಿಮಾಲಿ ನಾನು ಒಂದು ಸಣ್ಣದಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೂ ಆಸೆ ಇತ್ತೇನು. ಅದೇ ಟೈಮ್ಗೆ ಈ ಕ್ಯಾರೆಕ್ಟರ್ ಇತ್ತು, ರೈಟ್ ಟೈಮ್ಗೆ ಅವ್ರು ಅಪ್ರೋಚ್ ಆದ್ರಿ, ಅವ್ರಿಗೂ ಇಷ್ಟ ಆಯ್ತು. ವೆರಿ ಕ್ಯೂಟ್ ಕ್ಯಾರೆಕ್ಟರ್, ಕ್ಯೂಟ್ ಗೆಸ್ಟ್ ಅಪಿರಿಯನ್ಸ್ ಅಷ್ಟೇ, ಕ್ಯಾರೆಕ್ಟರ್ ಅಲ್ಲ, ಗೆಸ್ಟ್ ಅಪಿರಿಯನ್ಸ್. ಕಾಸ್ಟ್ಯೂಮ್ಸ್ ಕೂಡ ಒಂದು ಜಸ್ಟ್ ಲೈಕ್ ಈ ಜೆನ್ಸಿ ಕಿಡ್ಸ್ ಗೆ ತುಂಬಾ ಕನೆಕ್ಟ್ ಆಗೋ ತರ ನಾವ್ ಯಾವಾಗ್ಲೂ ಅನ್ಕೊಂತಾ ಇರ್ತದೆ. ಅಂದ್ರೆ ಶಿವಣ್ಣ ಮಾಡದೇ ಇರೋಂತ ಪಾತ್ರನೇ ಇಲ್ಲ ಅಂತ. ಬಟ್ ಈ ತರ ನೋಡಿದಾಗ ಇನ್ನೂ ಒಂದೇನೋ ಇದೆ, ಸಮಥಿಂಗ್ ಇನ್ನೂ ಏನೋ ಇದೆ ಅಂತ. ಅಂಡ್ ವೆರಿ ಪಾಸಿಟಿವ್ ಇದ್ರು ಸೆಟ್ ಅಲ್ಲಿ ಕೂಡ. ಅವ್ರು ಬಂದು ಆ ಸೀಕ್ವೆನ್ಸ್ ಮಾಡಿದಾಗ ಅಂಡ್ ಅವರು ಯಾವಾಗೂ ನಾನು ಹೊಸ ಡೈರೆಕ್ಟರ್ ತರ ಟ್ರೀಟ್ ಮಾಡ್ಲಿಲ್ಲ. ಪ್ರತಿ ಶಾರ್ಟ್ ಆದ್ಮೇಲೆ ಕೂಡ ಹೆಂಗ್ ಮಾಡ್ಬೇಕು ನಾನು ತೋರ್ಸು ನೀನು. ಅಂಡ್ ಆ ಲರ್ನಿಂಗ್ ಆಸ್ ಅ ವೆರಿ ಟ್ರೂ ಆರ್ಟಿಸ್ಟ್ ಆಗಿ ಬಂದು ಹೊಸಬ ಇವ್ನಿಗೇನ್ ಗೊತ್ತು ನಾನು ಮಾಡಿದ್ದೇ ನಡೆಯುತ್ತೆ ಆ ಥರದ್ದು ಏನು ಇಲ್ದಿರ, ಲೈಕ್ ಡೈರೆಕ್ಟರ್ಗೆ ನನ್ನ ರಿಕ್ವೈರ್ಮೆಂಟ್ ಏನಿತ್ತು ಅದನ್ನ ನಾನು ಕೇಳಿದಕ್ಕಿಂತ ಇನ್ನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟು ಹೋದ್ರು. ಅಂಡ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಮೂಮೆಂಟ್. ಇಟ್ಸ್ ಬ್ಲೆಸ್ಸಿಂಗ್, ಪ್ಯೂರ್ ಬ್ಲೆಸ್ಸಿಂಗ್. ಬಟ್ ನಿಮ್ಗೆ ಹೆಂಗಿತ್ತು ಒಂದು ಫಸ್ಟ್ ಮೂಮೆಂಟ್? ಅಂದ್ರೆ ಶಿವಣ್ಣನ ನಾವು ಸ್ಕ್ರೀನಲ್ಲಿ ನೋಡಿ ಎಂಜಾಯ್ ಮಾಡಿರ್ತೀವಿ, ಅವ್ರನ್ನ ಮುಂದೆ ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಒಂದು ಆಕ್ಷನ್ ಅಂತ ಹೇಳೋದು, ಆ ಮೂಮೆಂಟ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಶಿವಣ್ಣಗೆ ನಾನು ಆಕ್ಷನ್ ಕಟ್ ಹೇಳಿರ್ಲಿಲ್ಲ. ಬಿಕಾಸ್ ಎಂಟೈರ್ ಫಿಲಿಮ್ ನಾನು ಆಕ್ಟ್ ಮಾಡ್ತಿದ್ದಾಗ ನನ್ನ ಕೋ ಡೈರೆಕ್ಟರ್ ಜಯರಾಮ್ ಸರ್ ಅಂತಿದ್ರು, ಅವ್ರು ಆಕ್ಷನ್ ಕಟ್ ಹೇಳ್ತಿದ್ರು. ಅಂಡ್ ಶಿವಣ್ಣ ಬಂದಿದ ತಕ್ಷಣ ನಾನು ಆಕ್ಷನ್ ಕಟ್ ಹೇಳಿದ್ರೆ ಚೆನ್ನಾಗಿರಲ್ಲ, ಬಿಕಾಸ್ ಇಷ್ಟು ದಿನ ಪಾಪ ಜಯರಾಮ್ ಅವರು ಅವ್ರು ನೋಡ್ತಿದ್ರು. ಸೊ ಮೋರ್ ಓವರ್ ಜಯರಾಮ್ ಸರ್ ಆಕ್ಷನ್ ಕಟ್ ಹೇಳ್ತಿದ್ರು, ನಾನು ಅವತ್ತು ಮೋರ್ ಕೋ ಡೈರೆಕ್ಟರ್ ತರ ಇದ್ದು ಆಸ್ ವರ್ಕಿಂಗ್. ಬಟ್ ಇನ್ನೊಂದು ಸೀಕ್ವೆನ್ಸ್ ಅಲ್ಲಿ ಆಕ್ಷನ್ ಕಟ್ ಹೇಳಿದ್ದೆ. ದಟ್ ಅದು ತುಂಬಾ ಖುಷಿ ಆಗುತ್ತೆ. ಲೈಕ್ ದೊಡ್ಡ ಆರ್ಟಿಸ್ಟ್ ಆಕ್ಷನ್ ಕಟ್ ಹೇಳ್ತಿದ್ನಲ್ಲ, ಲೈಕ್ ಲೈಫ್ ಟೈಮ್ ಅಚೀವ್ಮೆಂಟ್ ತರ ಅನಿಸ್ತು. ವೆರಿ ನೈಸ್. ಈಗ ನಿಮ್ ಸಿನಿಮಾದಲ್ಲಿ ಫಾಸ್ಟೆಸ್ಟ್ ಡೇ ಆಫ್ ಶೂಟ್ ಆಗಿದ್ದು ಯಾವ್ದು? ತುಂಬಾ ಫಾಸ್ಟ್ ಆಗಿ ಪ್ಲಾನ್ ಮಾಡಿದ್ದು, ತುಂಬಾ ಅನ್ಕೊಂಡಿದ್ದಕ್ಕಿಂತ ತುಂಬಾ ಫಾಸ್ಟ್ ಆಗಿ ಆಯ್ತು ಅನ್ನೋದು? ಐ ಡೋಂಟ್ ಥಿಂಕ್ ಆಗಿಲ್ಲ. I don't think. ಶಿವಣ್ಣ ಅಣ್ಣ ಬರ್ತಿದಾರೆ ಅಂದ್ರೆ ಅರ್ಧ ದಿವಸ ನಾವು ರೆಡಿ ಆಗ್ತಿದ್ರಿ. ಅಣ್ಣ ಬರ್ತಿದಾರೆ ಹಿಂಗೆ ತೆಗಿಬೇಕು, ಫುಲ್ ರೆಡಿ ಇದ್ರಿ. ಅದು ಒಂದೇ ಡೇ ಅಷ್ಟೇ. ಅದು ಒಂದೇ ಡೇ. ಫುಲ್ ಸೆಟ್ ಎಲ್ಲ ವೆರಿ ಅಲರ್ಟ್ ಆಗಿತ್ತು ಅವತ್ತು. ಬೇಕು ಅಣ್ಣ ಬರ್ತಿದಾರೆ, ಅಣ್ಣ ಬರ್ತಿದಾರೆ, ಎಷ್ಟೊತ್ತಿಗೆ ಬರ್ತಾರೆ ಎಲ್ಲರೂ ಫುಲ್ ಅಲರ್ಟ್. ಬೇರೆ ಟೈಮಲ್ಲಿ ನಾವು ಕೂತ್ಕೊಂಡ್ರೂ ಯಾರು ಬರ್ತಿರ್ಲಿಲ್ಲ. ಫುಲ್ ಅಲರ್ಟ್ ಆಗಿದ್ರು. ಅವ್ರು ಬಂದ್ರು, ಅಣ್ಣ ಮ್ಯಾಕ್ಸಿಮಮ್ ಒಂದು 2 hours ಅಲ್ಲಿ ಮುಗಿಸಿದ್ರು, ಹೋದ್ರು. 3 o'clock ಎಲ್ಲ ಹೊರಟ್ರು ಅಣ್ಣ. ಅಷ್ಟೇ ಸೆಟ್ಟು. ಇನ್ನ ಶಾರ್ಟ್ಸ್ ಇದೆ ಅಂದ್ರೆ ಕೂಡ ಎಲ್ಲರೂ ಶೂಟ್ ಮುಗ್ದಿರೋ ಫಿಲ್ ಅಲ್ಲೇ ಎದ್ಬಿಟ್ಟಿದ್ರು ಅವತ್ತು. ಅಂದ್ರೆ ನೀವೆಷ್ಟು ಅವರ್ಸ್ ಪ್ಲಾನ್ ಮಾಡಿದ್ರಿ ಅದನ್ನ? ನಾವೊಂದು 2 hours ಪ್ಲಾನ್ ಮಾಡಿದ್ರಿ ಅವ್ರು ಬರೋದಕ್ಕೂ ಮುಂಚೆ. ಶೂಟ್ ಎಂಟೈರ್ ಡೇ ಶಿವಣ್ಣ ಇರ್ತಾರೆ ಅಂದಾಗ ಅಂದ್ರೆ ಶಿವಣ್ಣ ಹಾಫ್ ಡೇನೆ ಕಾಲ್ ಶೀಟ್ ಕೊಟ್ಟಿದ್ರು ನಮ್ಗೆ. ಅದಾದ್ಮೇಲೆ ಅವ್ರು ಇನ್ನೊಂದು ಸಿನಿಮಾ ಶೂಟಿಂಗ್ ಹೋಗ್ತಿದ್ರು. ಹಾಫ್ ಡೇಗೆ ನಾವು ಪ್ಲಾನ್ ಮಾಡ್ಕೊಂಡ್ರಿ. ಮಾರ್ನಿಂಗ್ ಬಂದು ಮುಗಿಸಿ ಅವ್ರು ಕ್ಲೀನಾಗಿ ಬಂದು ಕಾಸ್ಟ್ಯೂಮ್ ಹಾಕೊಂಡ್ರು, ಮುಗಿಸಿದ್ರು, ಪಾರ್ಟ್ ಹೋಗ್ಬಿಟ್ರು. ನಾವು ಏನು ಇಷ್ಟು ಬೇಗ ಆಗೋಯ್ತಲ್ಲ, ಅದೇನೋ ಇರುತ್ತಲ್ಲ ಅನ್ಕೊಂಡಿದ್ದೆ. ಬಟ್ ಖುಷಿ ಆಯ್ತು. ಆ ತರ ಎವ್ರಿ ಡೇ ಮಾಡಿದ್ರೆ ನಮ್ ಸಿನಿಮಾ ಇನ್ನೂ ಬೇಗ ಇವಾಗ ಗೊತ್ತಾಯ್ತು ನಮ್ಗೆ ಶಿವಣ್ಣ ಯಾಕೆ ಇಷ್ಟು ಬೇಗ ಸಿನಿಮಾ ಮಾಡ್ತಿದ್ದಾರೆ ಅಂತ. ಅಂದ್ರೆ ಅವ್ರು ಪ್ರೊಡ್ಯೂಸರ್ ಫ್ರೆಂಡ್ಲಿ ಅಷ್ಟಿದ್ದಾರೆ, ಟೈಮ್ ವೇಸ್ಟ್ ಮಾಡೋದಿಲ್ಲ ಅವರು. ಕಾಸ್ಟ್ಯೂಮ್ ಹಾಕಿದಾರೆ ಅಂದ್ರೆ ಮುಗೀತು, ಟೇಕ್ ಪ್ಯಾಕಪ್ ಬೈ. ಎಸ್, ಓಕೆ. ಟ್ರೇಲರ್ ಅಲ್ಲಿ ನಿಮ್ಗೆ ಸುಧಾರಾಣಿ ಮ್ಯಾಮ್ ಇವರೆಲ್ಲರೂ ಹೇಳ್ತಾ ಇರ್ತಾರೆ, ವಿಕಿ ಸ್ಟಾಪ್ ಇಟ್ ವಿಕಿ, ಸ್ಟಾಪ್ ಇಟ್ ವಿಕಿ, ಸ್ಟಾಪ್ ಇಟ್ ವಿಕಿ ಅಂತ.
ನಿಮ್ಗೆ ಇನ್ ರಿಯಲ್ ಲೈಫ್ ಅಲ್ಲಿ ಮನೇಲಿ ಯಾವ್ದಕ್ಕಾದ್ರೂ ಈ ತರ ಸಾಕು ಎನಫ್ ಅಂತ ಯಾವ್ದಾದ್ರು ಮನೇಲಿ ಬೈದಿರೋದು ಯಾವ್ದಾದ್ರು 5 ಮೂಮೆಂಟ್ಸ್ 5 ಮೂಮೆಂಟ್ಸ್ 2 or 3 ಫಸ್ಟ್ ನಾನು ಫಸ್ಟ್ ನೀವು ಹೇಳ್ಬಿಡಿ. ಮೇ ಬಿ ನಿಮ್ ಚೈಲ್ಡ್ಹುಡ್ ಅಲ್ಲಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಯಾರಿಗೂ ಐಸ್ ಕ್ರೀಮ್ ಅಂದ್ರೆ ಜಾಸ್ತಿ ಇಷ್ಟ ಇರುತ್ತೆ, ತಿಂತ ಬೈತಿರ್ತಾರೆ ಆ ತರ, ಬಟ್ ಅದನ್ನೇ ಹೇಳ್ಬೇಡಿ ಬೇರೆ. ಸ್ಟಾಪ್ ಇಟ್ ಅಂದ್ರೆ ನಾನು ಓದ್ತಾ ಇರ್ಬೇಕಂದ್ರೆ ನಾನು ತುಂಬಾ ಡ್ರೀಮ್ ಮಾಡ್ತಾ ಇದ್ದೆ. ಅಂದ್ರೆ ನಾನು ಫಾಸ್ಟ್ ಆಗಿ ಓದ್ತಾ ಇರ್ಲಿಲ್ಲ. ಐ ವಾಸ್ ಲಿಟಲ್ ಸ್ಲೋ ವೆಲ್ ಸ್ಟಡಿಂಗ್. ಅದೊಂದು. ಆಕ್ಚುಲಿ ಇಲ್ಲ, ಕ್ವಶನ್ ಯಾರು ಕೇಳಿಲ್ಲ ಇಂಟರ್ವ್ಯೂ ಇಲ್ಲ. ಅದರ್ವೈಸ್ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಫಸ್ಟ್ ಟೈಮ್ ಕ್ವಶನ್ ಔಟ್ ಆಫ್ ದ ಸಿಲೆಬಸ್ ಕ್ವಶನ್. ಸಾರಿ, ಔಟ್ ಆಫ್ ದ ಸಿಲೆಬಸ್ ಕ್ವಶನ್ ಅಂದೆ ಅಷ್ಟೇ. ನಾನು ಅಕ್ಕ ಜಗಳ ಆಡ್ಬೇಕಂದ್ರೆ ಸ್ಟಾಪ್ ಇಟ್. ಸ್ಟಿಲ್ ಇವಾಗ್ಲೂ ಜಗಳ ಆಡ್ತೀರಾ? ಇಲ್ಲ ಇಲ್ಲ, ಇವಾಗ ಮಾಡಲ್ಲ, ಬಟ್ ಅಷ್ಟೇ. ನೈಸ್. ನೀವು? ನನಗೆ ಒಂದು ಮನೆಯಲ್ಲೇ ಒಂದಷ್ಟು ಕಾಲ ಕಳೆದಾಗ ಈ ಸಾಕು ನಿಲ್ಸಿದ್ರು, ಹೋಗೋ ಆಚೆ ಕಡೆಗೆ ಏನಾದ್ರು ಕೆಲಸ ಮಾಡೋ ಅನ್ನೋದೊಂದಿದೆ. ಪ್ಲಸ್ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಅದು ಬೈತಾರೆ ಒಂದೊಂದ್ಸತಿ, ಎಷ್ಟೊತ್ತೋ ನಿದ್ದೆ ಮಾಡ್ತೀಯ ಎದ್ದೇಳೋ ಅಂತ, ಅದೊಂದು. ಆಮೇಲೆ ಸ್ಟಾಪ್ ಇಟ್ ಅಂದ್ರೆ ಜಿಮ್ಗೆ ಹೋದಾಗ ನಮ್ಮ ಅಪ್ಪ ಎವ್ರಿ ಟೈಮ್ ಜಿಮ್ಗೆ ಹೋಗಿಲ್ಲ ಅಂದ್ರೆ ಸಣ್ಣಕ್ಕಿದ್ದೆ ಜಿಮ್ಗೆ ಹೋಗ ಅಂದ್ರೆ, ಜಿಮ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಚಿಕನ್ ಎಲ್ಲ ತಿಂತಿದ್ರೆ ಇಷ್ಟೆಲ್ಲ ತಿನ್ಬೇಡು ಚಿಕನ್ ಎಲ್ಲ, ಸ್ಟಾಪ್ ಇಟ್, ಸಾಕು 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 ಅನ್ನೋದು ಒಂದು ಪ್ರೆಷರ್ ಇದೆ ಅಷ್ಟೇ. ಓಕೆ, ಲಾಸ್ಟ್ ಅಂದ್ರೆ ನೀವು ಪ್ರೀವಿಯಸ್ಲಿ ಕೊನೆಯದಾಗ್ಲಿ ನೋಡಿದಂತ ಕನ್ನಡದ ಬೆಸ್ಟ್ ಒಂದು ಹಾನೆಸ್ಟ್ ಎಫರ್ಟ್ ಮೂವಿ ಅಂತ ಅನ್ಸಿದ್ ಯಾವ್ದು ನಿಮ್ಗೆ? ಅಂದ್ರೆ ಇದು ತುಂಬಾ ಒಳ್ಳೆ ಮೂವಿ ಬಟ್ ಇದಕ್ಕಿನ್ನೂ ಏನೋ ಪುಷ್ ಬೇಕಿತ್ತು ಅನ್ನೋ ತರ ರೀಸೆಂಟ್ ಆಗಿ. ಫಾರ್ ಎಕ್ಸಾಂಪಲ್ ಶಿವಣ್ಣ ಮೊನ್ನೆ ಅಜ್ಞಾತವಾಸಿ ಹೇಳಿದ್ರು ತುಂಬಾ ಒಳ್ಳೆ ಮೂವಿ ಅಂತ, ಅವರು ಒಂದು ಟ್ವೀಟ್ ಮಾಡಿದ್ರು, ಪೋಸ್ಟ್ ಮಾಡಿದ್ರು. ಆತರ ನಿಮ್ಗೆ ಅನ್ಸಿದ್ದು ಇದೊಂದು ಒಳ್ಳೆ ಹಾನೆಸ್ಟ್ ಮೂವಿ, ಇದು ಇದಕ್ಕೆ ಯಾವ್ದಾದ್ರು ಇನ್ನು ಸ್ವಲ್ಪ ಪುಷ್ ಬೇಕಿತ್ತು ಅಥವಾ ಇಟ್ಸ್ ಅ ಗುಡ್ ಎಫರ್ಟ್ ಅಂತ? ಇದೊಂದು ಫಿಲಿಮ್ ಬಂತು, ಅದು ಟ್ರೈಲರ್ಸ್, ಆ ಫಿಲಿಮ್ ಹೆಸರೇನು ಹಾಡ್ತರ ಇದೆ, ಅದು ಮಾರ್ಚ್ ಉಗಾದಿಗೆ ಒಂದು ಸಿನಿಮಾ ರಿಲೀಸ್ ಆಯ್ತು. ನಂಗೆ ಅದು, ಸಾರಿ ನಾನು ಫುಲ್ ಸೋನ್ ಔಟ್ ಆಗ್ತಿದ್ದೀನಿ, ಬಟ್ ಒಂದು ಯಾವ್ದದು ಫಿಲಿಮು? ಮನದ ಕಡಲು ಅಲ್ಲ, ನೀವು ಹಂಗೆಲ್ಲ ಹೇಳ್ಬಿಟ್ಟು ನಾನು ಅಲ್ಲ ಭಟ್ರು ಇದು ಮಾಡ್ಬಿಟ್ರೆ ಹಂಗೆಲ್ಲ ಹೇಳ್ಬಿಡಿ ಪ್ಲೀಸ್. ಅದು ಗುಡ್ ಫಿಲ್ಮ್, ಎವ್ರಿ ಗುಡ್ ಫಿಲ್ಮ್. ಆ ಫಿಲ್ಮ್ಗೆ ಪುಷ್ ಇತ್ತು, ಆ ಫಿಲ್ಮ್ಗೆ ಪುಷ್ ಇತ್ತು. ಅದು ಬಿಟ್ಟು ಯಾವ್ದು ಫಿಲ್ಮ್ ಇತ್ತು ಅಲ್ಲ ನೀವು ಹೇಳಿ ಅಷ್ಟೊಳಗಡೆ. ಜಾನ್ವರಿಯಲ್ಲಿ ಇದು ನೋಡಿದವರು ಏನಂತಾರೆ ಅಂತ ಒಂದ್ ಸಿನಿಮಾ ಬಂತು. ಸೊ ಅದ್ ನಾನು ನೋಡಿದೆ, ಅದ್ ತುಂಬಾ ಚೆನ್ನಾಗಿತ್ತು, ನವೀನ್ ಶಂಕರ್ ಅವ್ರದ್ದು. ಸೊ ಐ ಥಾಟ್ ದಟ್ ವಾಸ್ ಅ ವೆರಿ ನೈಸ್ ಫಿಲ್ಮ್ ವಿಚ್ ಶುಡ್ ಹ್ಯಾವ್ ರೀಚ್ಡ್ ಮೋರ್. ಅಂದ್ರೆ ಅದಕ್ಕೆ ಇವಾಗಿನ ಮಾರ್ಕೆಟ್ ಅಲ್ಲಿ ಹೇಳ್ತಾರಲ್ವಾ, ಇದೊಂದು ಆರ್ಟ್ ಮೂವಿ, ಇದು ಕಮರ್ಷಿಯಲ್ ಮೂವಿ, ಸೊ ಅದು ಎರಡೂ ಒಂದು ಸಪರೇಟ್ ಅನ್ನೋ ತರ ಮಾಡ್ತಾರೆ. ಅದ್ ನೀವು ನಂಬ್ತೀರಾ ಅದನ್ನ? ಹೌದಿದು ಆರ್ಟ್ ಮೂವಿ ಇದು ಅನ್ನೋದನ್ನ? ಅಂದ್ರೆ ಆರ್ಟ್ ಮೂವಿ ಐ ಥಿಂಕ್ ಇಸ್ ಅ ಸೆಪರೇಟ್ ಜಾನ್ರಾನೇ ಅಲ್ವಾ. ಐ ಥಿಂಕ್ ಆರ್ಟ್ ಇಸ್ ಅ ಡಿಫ್ರೆಂಟ್ ಜಾನ್ರಾ ಓನ್ಲಿ, ಬಟ್ ಅಂದ್ರೆ ಅದೆಲ್ಲ ಕನ್ಸ್ಟ್ರೇನ್ಸ್ ಇದೆ. ಲೈಕ್ ಆರ್ಟ್ ಇರ್ಬೋದು, ಕಮರ್ಷಿಯಲ್, ಈಗ ಆಫ್ ಬೀಟ್ ಅಂತಾರೆ, ಇಂಟೆಲಿಜೆಂಟ್ ಸಿನಿಮಾ. ಸೊ ಅವ್ರು ಹೆಂಗ್ ಬೇಕು ಡಿಸ್ಕ್ರೈಬ್ ಮಾಡ್ಬೋದು, ಬಟ್ ಐ ಥಿಂಕ್ ಯು ಶುಡ್ ಗಿವ್ ಇಟ್ ಅ ಶಾಟ್ ಅಂಡ್ ಗೋ ವಾಚ್ ವಾಟ್ ಎವರ್ ಫಿಲ್ಮ್. ನಂಗೆ ಭಾವತೀರಾಯನ ಪಾಪ ಹೊಸ ಅಟೆಂಪ್ಟ್, ತುಂಬಾ ಟ್ರೈಲರ್ ಎಲ್ಲ ವೆರಿ ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ರು, ಮ್ಯೂಸಿಕ್ ಆಗ್ಲಿ ಫುಲ್ ಹೊಸಬ್ರದ ಅಟೆಂಪ್ಟ್. ಸಮ್ ಪುಷ್ ಏನಾದ್ರು ಅದಕ್ಕೆ ಸಿಕ್ಕಿದ್ರೆ ಡೆಫಿನೆಟ್ಲಿ ಒಂದು ಇದಾಗ್ತಿತ್ತು ಅಂತ. ಅಂಡ್ ಅಜ್ಞಾತವಾಸಿ ಆಲ್ಸೋ ವಾಸ್ ರಿಯಲಿ ಗುಡ್. ಅದು ಗೋಯಿಂಗ್, yes it's going good. yes. ಆಮೇಲೆ ವಿನಯ್ ರಾಜ್ಕುಮಾರ್ ಅವರು ಸೆಟ್ಟಿಗೆ ಬಂದಿದ್ರು ಅಂತ ಕೇಳ್ಪಟ್ವಿ. ಹೆಂಗಿತ್ತು ನಿಮ್ಮಣ್ಣ ಅವ್ರು ಬಂದು ಏನ್ ಹೇಳಿದ್ರು ಅವತ್ತು? ಅಂದ್ರೆ ಅವರು ಸೆಟ್ ಹಾಕಿದ್ವಿ, ಸೊ ಸೆಟ್ ನೋಡಕ್ ಬಂದ್ರು. he really liked it. ಅವ್ರಿಗೆ he liked the environment, he liked the set. ಅಂದ್ರೆ ಅದು ಸೆಟ್ ತುಂಬಾ ದೊಡ್ಡ ಸೆಟ್ ಹಾಕಿದ್ರಿ, ಅದು ಮನೆದು ಶಿವಣ್ಣ ಎಂಟ್ರಿ ಇದೆಲ್ಲ ಅದು ಸೆಟ್, ಅದು ಓಕೆ ಅದು ನಿಮ್ಗೆ ಗೊತ್ತಾಗಲ್ಲ, ಬಟ್ ಅದು ಸೆಟ್. ದಟ್ ಎಂಟೈರ್ ಕಾರಿಡೋರ್ ಮತ್ತೆ ವಿಕ್ಕಿ ಸೋಫಾ ಮೇಲೆಲ್ಲ ಕೂತಿರೋದೆಲ್ಲ ಆಯ್ತಲ್ಲ, ಅದೆಲ್ಲ ಸೆಟ್. ಅದು ಎಂಟೈರ್ ಒಂದು ಅಪಾರ್ಟ್ಮೆಂಟ್ ಫುಲ್ ಒಂದು 60-50 ಸೆಟ್ ಹಾಕಿದ್ರಿ.
ಸೊ ಅದು ಬಿಗ್ಗೆಸ್ಟ್ ಸೆಟ್ ನಾವು ಫಿಲಿಮ್ ಅಲ್ಲಿ ಹಾಕಿದ್ದು. ಅಂಡ್ ಅದನ್ನ ನೋಡೋದಕ್ಕೆ ಅವತ್ತು ಬಂದಿದ್ರು. ಅಂಡ್ ವೆರಿ ಗುಡ್ ಇನ್ಪುಟ್ಸ್, ಅವರು ತುಂಬಾ ಖುಷಿ ಪಟ್ಟರು ಬಂದಿದ್ದು. ಓಕೆ ಮ್ಯಾಮ್, ನೀವು ಲೂಪ್ ಮೋಡ್ ಅಲ್ಲಿ ಕೇಳುವಂತ ಸಾಂಗ್ ಯಾವ್ದಾದ್ರು ಇದೆಯಾ ರೀಸೆಂಟ್ ಡೇಸ್? ಫೈರ್ಫ್ಲೈ. ನಿಮ್ ಸಿನಿಮಾದ್ ಬಿಟ್ಟು. ಓಕೆ, ನಂಗೆ ಅಜ್ಞಾತವಾಸಿದು ಲವ್ ಎಕ್ಸ್ ಅಂತ ಒಂದ್ ಸಾಂಗ್ ಇದೆ, ಅದು ತುಂಬಾ ಚೆನ್ನಾಗಿದೆ. ಐ ಲೈಕ್ ದಟ್. ನನಗೆ ಕಡಲನ್ನು ಕಾಣೋದು ಕಾಣದ ಸಪ್ತಸಾಗರದ ಅದು. ಮ್ಯಾಮ್, ನಿಮ್ಗೆ ಶಿವಣ್ಣ ಕೊಟ್ಟಂತ ಬಿಗ್ಗೆಸ್ಟ್ ಗಿಫ್ಟ್ ಯಾವ್ದಾದ್ರು ನೆನಪಿದೆ? ಅಂದ್ರೆ ಚೈಲ್ಡ್ಹುಡ್ ಅಲ್ಲಿ ಬರ್ಡೇಗೆ ಏನೋ ಒಂದು ಗಿಫ್ಟ್ ಕೊಡ್ತಾರಲ್ಲ, ಮೋಸ್ಟ್ ಮೆಮೊರೇಬಲ್, ಪ್ರೈಸ್ಲೆಸ್ ಅನ್ನೋ ಥರದ್ದು. ಪ್ರೈಸ್ಲೆಸ್ ಮೆಮೊರೇಬಲ್ ಫುಲ್ ಒನ್ ಇಯರ್ಗಿಂತ ಇನ್ನೊಂದು ಇಯರ್ ಬೆಟರ್ ಇರುತ್ತೆ. ಇಲ್ಲ, ನಾನು ಚಿಕ್ಕವಳಿದ್ದಾಗ ಯೂಶಲ್ ಆಗಿ ನನ್ನ ಬರ್ಡೇ ಕೇಳ್ತಾ ಇರ್ದಿದ್ದು ಟಾಯ್ಸ್, ಅಂದ್ರೆ ಬಾಬಿ ಡಾಲ್, ಗೊಂಬೆ, ಆ ತರಾನೇ. ಸೊ ಆತರ ಕ್ರೇಜಿ ಗಿಫ್ಟ್ಸ್ ಏನು ಇಲ್ಲ. ಓಕೆ, ಪ್ರೊಡ್ಯೂಸರ್ ಆಗೋದ್ರ ಜೊತೆಗೆ ಇನ್ನು ಏನಾದ್ರೂ ಜವಾಬ್ದಾರಿ ತಗೋಂತ ಮನೇಲಿ ಹೇಳಿದ್ರೆ ಏನ್ ಜವಾಬ್ದಾರಿ ತಗೋತೀರಾ? ಅಂದ್ರೆ ಸಿನಿಮಾ ಬಿಟ್ಟು ಬೇರೆ ಏನಾದ್ರೂ ಎಕ್ಸ್ಟ್ರಾ ಆಡ್ ಆನ್ ತರ ಏನೋ ಬಿಸ್ನೆಸ್ ಆಗಿರೋ ಆ ಥರದ್ದು ಏನಾದ್ರು ಹೇಳಿದ್ರೆ ಏನ್ ಜವಾಬ್ದಾರಿ ತಗೋತೀರಾ? ಎಲ್ಲ ಅವರೇ ನೋಡ್ಕೊಂತೀವಿ. ಆಗ್ಲೇ ಜವಾಬ್ದಾರಿ ಇದೆ, ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದ್ ಆಗ್ಲೇ ಮಾಡ್ತಾ ಇದೀನಿ. ಬಟ್ ಮೇ ಬಿ ಸಮ್ ಬಿಸ್ನೆಸ್, ಅಂದ್ರೆ ಫಿಲ್ಮ್ ರಿಲೇಟೆಡ್, ಮೇ ಬಿ ಸಮ್ ಫಿಲ್ಮ್ ಸ್ಕೂಲ್ ಆರ್ ಸಮ್ ಸ್ಟುಡಿಯೋ, ಸಮಥಿಂಗ್ ಲೈಕ್ ದಟ್. ಓಕೆ, ನಿಮ್ಮ ಆಲ್ ಟೈಮ್ ಟಾಪ್ 3 ಮೂವೀಸ್ ಯಾವುದು ಕನ್ನಡದಲ್ಲಿ? ನನ್ಗೆ ಯುಗ ಪುರುಷ ಇಸ್ ಲೈಕ್ ಅಲ್ಟಿಮೇಟ್ ಮೂವಿ. ನನ್ಗೆ ಅದು ಫುಲ್ ಮ್ಯೂಸಿಕಲ್ ಇತ್ತು, ಅಂಡ್ ಒಂದು ಮಿಸ್ಟ್ರಿ ಇತ್ತು, ಒಂದು ಫ್ಯಾಂಟಸಿ ಇತ್ತು. ನಂಗೆ ಅದು ಅಲ್ಟಿಮೇಟ್ ಮೂವಿ. ನಂಗೆ ಬೆಸ್ಟ್ ಮೂವಿ ಅಂದ್ರೆ ಅದೇ ನಂಗೆ ಲೈಫಲ್ಲಿ ಯುಗ ಪುರುಷ. ಬಿಕಾಸ್ ನಾನು ಚಿಕ್ಕವಾಗಿಂದ ತುಂಬಾ ಸತಿ ನೋಡಿದ್ದೀನಿ ನಾವು ಯುಗ ಪುರುಷ. ಅಂಡ್ ನನಗೆ ಒನ್ ಮೋರ್ ಥಿಂಗ್ ಬಂದು ಉಳಿದವರು ಕಂಡಂತೆ. ಲೈಕ್ ಹಾಗೂ ಮಾಸ್ಟರ್ ಕ್ಲಾಸ್ ಇದ್ದಂಗೆ ಎಲ್ಲ ಫಿಲಿಂ ಮೇಕರ್ಸ್ಗೂ ಅದೊಂದು ಮಾಸ್ಟರ್ ಕ್ಲಾಸ್ ಫಿಲಿಂ ಇದ್ದಂಗೆ. ಅಂಡ್ ಒನ್ ಮೋರ್ ಫಿಲಿಂ ಬಂದು ಆಕ್ಚುಲಿ ನಂಗೆ ಫೈರ್ಫ್ಲೈ ಬಿಟ್ಟು ಅದು ಬಿಟ್ಟು ಇನ್ನೊಂದು ಸಿನಿಮಾ ಅಂತ ಹೇಳ್ಬೇಕಂದ್ರೆ ನನಗೆ ಆಕ್ಚುಲಿ ಉಶ್ ಇಷ್ಟ. ನನಗೆ ಲೈಕ್ ಅಂದ್ರೆ ನಂಗೆ ಯಾಕೆ ಈ 3 ಸಿನಿಮಾ ಅಂದ್ರೆ ದ ಜಾನರ್ ವೈಸೇ ಆ ಫಿಲಿಂ ಡಿಫ್ರೆಂಟ್ ಇದೆ. ಹೌದು, ಹಾರರ್ ಕಾಮಿಡಿ, ಅದ್ರ ಫಿಲಿಂ ಶೂಟಿಂಗ್ ಹೋಗ್ತಾರಂತೆ, ಅಲ್ಲೇನೋ ದೆವ್ವ ಇರುತ್ತಂತೆ, ಅಲ್ಲೊಬ್ಬ ಸ್ವಾಮೀಜಿ ಇರುತ್ತೆ. ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಇದೆ ಅದರಲ್ಲಿ, ಫನ್ ಎಲಿಮೆಂಟ್ಸ್. ಸೊ ಅದರಿಂದ ಈ 3 ಫಿಲಿಮ್ಸ್. ನಿಮ್ಗೆ ಆಲ್ ಟೈಮ್ ಟಾಪ್ 3 ಮೂವೀಸ್? ತುಂಬಾ ಇರುತ್ತೆ, ಬಟ್ ಶಿವಣ್ಣ ಹಂಗ್ ಕೇಳ್ಬೇಕು. ಶಿವಣ್ಣ ಅದ್ಬಿಟ್ಟು ನಿಮ್ ಫ್ಯಾಮಿಲಿ ಅವ್ರದ್ದು ಬಿಟ್ಟು, ನಾನ್ ಹೇಳಿರೋದು ಬಿಟ್ಟು. ನಾನು 70% ಆಫ್ ಫಿಲಿಮ್ಸ್ ನ ಎಲಿಮಿನೇಟ್ ಮಾಡ್ಬಿಟ್ಟು ಇನ್ನು ರೆಸ್ಟ್ ಉಳಿಯೋದು 30-40%. ಓಕೆ, ನಂಗೆ ರೀಸೆಂಟ್ ಫ್ಯೂ ಇಯರ್ಸ್ ಅಲ್ಲಿ ಹೇಳ್ಬೇಕಂದ್ರೆ ನಂಗೆ ಚಾರ್ಲಿ ಇಷ್ಟ ಆಯ್ತು. ಐ ಲವ್ ಚಾರ್ಲಿ. ದೆನ್ ಐ ಕಾಂಟ್ ರಿಮೆಂಬರ್. ಯಶ್ ಅವ್ರದ್ದು ಯಾವ್ದಾದ್ರು ಸಿನಿಮಾ? ನಂಗೆ ಗೂಗ್ಲಿ ಇಷ್ಟ, ಚಾರ್ಲಿ, ಗೂಗ್ಲಿ. ದೆನ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಐ ಲೈಕ್. ಸೊ ಮೆನಿ. ಸಾಕು. ಫೈರ್ಫ್ಲೈ ಜರ್ನಿನ ಒಂದು 3 ವರ್ಡ್ಸ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕು ಅಂದ್ರೆ ಏನೆಲ್ಲ ಹೇಳ್ತೀರಾ? 3 ವರ್ಡ್ಸ್. ಟೀಮ್ ವರ್ಕ್ ಫಸ್ಟ್. ಟೀಮ್ ವರ್ಕ್. ಸೆಕೆಂಡ್ ಒನ್ ಬಂದು ಡೆಸ್ಟಿನಿ. ಸಾರಿ, ನಾಟ್ ಡೆಸ್ಟಿನೇಷನ್, ಡೆಸ್ಟಿನಿ. ಎವ್ರಿಥಿಂಗ್ ಈ ಸಿನಿಮಾಗೆ ಏನೇನಾಗಿದ್ದು ಇಟ್ಸ್ ಆಲ್ ಪ್ಯೂರ್ ಡೆಸ್ಟಿನಿ. ಅಂಡ್ ಲಾಸ್ಟ್ ಒನ್ ಬಂದು ಎಂಟರ್ಟೈನರ್. ನೀವು ಜರ್ನಿನ ಸೇರಿಸ್ಕೊಂಡು ಹೇಳ್ಬೇಕು. ಬ್ಯೂಟಿಫುಲ್, ಎಕ್ಸ್ಪೆನ್ಸಿವ್, exhausting. Okay. You took a seat. ಫೈರ್ಫ್ಲೈ ಜರ್ನಿ ಅಂದ್ರೆ ಎಂಟೈರ್ ಜರ್ನಿಲಿ ನೀವು ಕಲ್ತಂತಹ ಪಾಠ ಏನು? ಅಂದ್ರೆ ಒಳ್ಳೆ ಪ್ಲಾನಿಂಗ್ ಇಟ್ಕೊಂಡು ಎಲ್ಲ ನೀಟಾಗಿ ಮಾಡಿದ್ರೆ
ಲೈಕ್ ಒಳ್ಳೆ ಪ್ರಾಡಕ್ಟ್ ಬರುತ್ತೆ ಅಂಡ್ ಆನೆಸ್ಟ್ ಹಾರ್ಡ್ ವರ್ಕ್ ಮಾಡಬೇಕು ಅಷ್ಟೇ. ನಿಮ್ಗೆ ಕಲ್ತಿದ್ದು ಪೇಷನ್ಸ್ ಪೇಷನ್ಸ್ ಆಗಿರಬೇಕು. ಅಂಡ್ ಒನ್ ಮೋರ್ ಥಿಂಗ್, ಟೀಮ್ ವರ್ಕ್. ಅಗೇನ್ ಟೀಮ್ ವರ್ಕ್ ಬಂದೇ ಬರುತ್ತೆ. ಬಿಕಾಸ್ ಫೈರ್ಫ್ಲೈ ನನ್ನ ಟೀಮ್ ಕ್ರೆಡಿಟ್ ಕೊಟ್ಟಿಲ್ಲ ಅಂದ್ರೆ ಅದು ಆಗೋದಿಲ್ಲ. ಬಿಕಾಸ್ ನಾನು ಆಕ್ಟರ್ ಡೈರೆಕ್ಟರ್ ಆಗಿ ಮಾಡ್ಬೇಕಂದ್ರೆ ಟೀಮ್ ಸಪೋರ್ಟ್ ಇಲ್ಲ ಅಂದ್ರೆ ಆಗ್ತಾನೆ ಇರಲಿಲ್ಲ. ಟೀಮ್ ವರ್ಕ್ ಅಂಡ್ ಕ್ರಿಯೇಟಿವ್ ಫ್ರೀಡಮ್, ಒಬ್ಬ ವ್ಯಕ್ತಿಗೆ ಕ್ರಿಯೇಟಿವ್ ಫ್ರೀಡಮ್ ಕೊಡೋದು ನಂಗೆ ಕಲ್ತಿತ್ತು. ಈಗ ಜಸ್ಟ್ ಒಂದು 4 ಪಿಕ್ಚರ್ಸ್ ಇದೆ, ಅದರಲ್ಲಿ ಒಂದಿಷ್ಟು ಫೋಟೋಸ್ ಇರುತ್ತೆ. ಸೊ ಅದನ್ನ ಕ್ಲೂ ತಗೊಂಡು ನೀವು ಅದ್ ಯಾವ್ದು ಸಿನಿಮಾ ಅಂತ ಹೇಳ್ಬೇಕು. ಫಸ್ಟ್ ಯಾರು ಹೇಳ್ತಾರೆ? ತೋರಿಸಿ, ಯಾರು ಫಸ್ಟ್ ಹೇಳ್ತಾರೋ ಫಸ್ಟ್. ಹುಡುಗರಲ್ಲ, ಗಾಳಿಪಟ ತಾನೆ? ಗಾಳಿಪಟ ಅದ್ರಲ್ಲಿ ಬರುತ್ತಲ್ಲ, ಹಂದಿ ಹೊಡಿಯಕ್ ಹೋಗ್ತಾರಲ್ಲ, ಲಾಸ್ಟ್ ಕ್ಲೂ ಗಾಳಿಪಟನೇ ಇದೆ. ಮ್ಯಾಮ್ ಇದು ನಿಮ್ಗೆ ನೀವು ಹೇಳ್ಬೇಕು. ಪಟಾಕಿ. ಅಪ್ಪು ಸರ್ ಮೂವಿ. ಜಾಕಿ. ಅಪ್ಪು ಸರ್ ಮೂವಿ ಚಕ್ಲು. ಇದು ಐ ಥಿಂಕ್ ನೋಡಿದ ತಕ್ಷಣ ಹೇಳ್ತಾರೆ. ಜೋಗಿ. ಇದು ಟಫ್. ಈ ಕಡೆ ಏನಿರೋದು? ಬಿರಿಯಾನಿ. ಬಿರಿಯಾನಿ ಭೂತ. ಎಸ್, ಪಾರವಾಳ ಬಿರಿಯಾನಿ ಭೂತ. ರಂಗಿತ ರಂಗ. ಹೇಳ ಶಿವಣ್ಣ ಅವ್ರ ಮೂವಿ. ಶಿವಲಿಂಗ. ಕರೆಕ್ಟ್, ನೈಸ್, ಚೆನ್ನಾಗಿತ್ತು. ಎಸ್, ಥ್ಯಾಂಕ್ ಯು ಸೋ ಮಚ್ ಸಮಯ ಕೊಟ್ಟಿದ್ದಕ್ಕೆ. ಫೈನಲಿ ಮ್ಯಾಮ್ ಆಡಿಯನ್ಸ್ ಏನ್ ಹೇಳ್ತೀರಾ? ವಿಜಯ್ ಅವ್ರಿಗೆ ಕ್ವಶನ್ ಕೇಳಬೇಕು, ಇದು ಇಂಟರ್ವ್ಯೂ ಅಲ್ಲಿ ಬರ್ಬೇಕು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಫೈರ್ಫ್ಲೈ ಅಲ್ಲಿ ಒಂದು ಸಣ್ಣ ಫೈರ್ಫ್ಲೈ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ನಮ್ಮ ಪಾಡಿಗೆ ನೀವು ವಿ ಆರ್ ಪ್ಲೇಯಿಂಗ್ ಸರ್ ದಿಸ್ ಸಣ್ಣ ಓನ್ಲಿ ಕೇಮ್ ಅಂಡ್ ಹೊಡೆದ್ರು. ಅಂಡ್ ವೆರಿ ಕ್ಯೂಟ್ ಅಂಡ್ ಶಾರ್ಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅಂಡ್ ವಿಜಯ್ ತುಂಬಾ ಪೊಟೆನ್ಶಿಯಲ್ ಇದೆ ದೊಡ್ಡ ದೊಡ್ಡ ರೋಲ್ಸ್ ಪ್ಲೇ ಮಾಡೋದಕ್ಕೆ ಅಂಡ್ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಸ್ ಮಾಡೋದಕ್ಕೆ. ಇನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು. ಬಿಕಾಸ್ ಸೂಪರ್ ಆಕ್ಟರ್, ವೆರಿ ಸೂಪರ್ ಆಕ್ಟರ್. ಅಲ್ಲಿ ಇನ್ನೊಬ್ಬ ವೆರಿ ಫೈನ್ ಆಕ್ಟರ್ಸ್ ನೀವು. ಅಂಡ್ ವೆರಿ ಸಾರಿ, ನಮ್ದ್ರಲ್ಲಿ ದೊಡ್ಡ ಪಾತ್ರ ಇರ್ಲಿಲ್ಲ, ಅದರಲ್ಲಿ ಐ ಕುಡ್ ಗಿವ್ ಯು ದಟ್ ರೋಲ್. ನಿಂಗೆ ಹೇಳಿ, ಹೆಂಗಿತ್ತು ಫೈರ್ಫ್ಲೈ ಎಕ್ಸ್ಪೀರಿಯನ್ಸ್, ಶೂಟಿಂಗ್? ಫಸ್ಟ್ ಆಫ್ ಆಲ್ ನನ್ಗೊಂದು ಪಾರ್ಟ್ ಆಗ್ಬೇಕು ಅನ್ನೋದು ಯಾವಾಗಿಂದನೂ ಇತ್ತು. ನೀವ್ ಹೇಳಿದ್ರಿ ಇಲ್ಲ ಆ ಥರದ್ದು ಏನು ರೋಲ್ ಇಲ್ಲ ಅಂತ. ಬಟ್ ನನ್ಗೆ ಅಟ್ಲೀಸ್ಟ್ ಒಂದು ಚಿಕ್ಕದ ಡೈಲಾಗ್ ಇಲ್ಲದೆ ಇದ್ರು ಪರವಾಗಿಲ್ಲ, ಹಿಂದೆ ಇರ್ತೀನಿ ಅಂತ. ಬಟ್ ನನ್ಗೆ ಅಣ್ಣ ಇವ್ರು ಹೇಳಿದಾಗ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು. ತುಂಬಾ ಅಂದ್ರೆ ಅವ್ರು ನೀವು ಕ್ರಿಯೇಟ್ ಮಾಡಿದಂತ ಫ್ರೇಮ್ಸ್ ನೋಡಿದಾಗ ನನ್ಗೆ ತುಂಬಾನೇ ಕನ್ಫ್ಯೂಷನ್ಸ್ ಇತ್ತು. ಏನ್ ಹಿಂಗ್ ಇಟ್ಟಿದ್ದಾರೆ, ಇದೇನು ತುಂಬಾನೇ ಡಿಫ್ರೆಂಟ್ ಆಗಿ ಏನೋ ಮಾಡ್ತಿದಾರಲ್ವಾ ಅಂತ. ಬಟ್ ಅದಾದ್ಮೇಲೆ ನನ್ಗೆ ಕಿರಣ್ ಅಣ್ಣ ಲೈನ್ ಹೇಳಿದ್ರು, ಇಸ್ ದ ಪ್ಲಾಟ್ ಅಂತ. ಅವಾಗ ಗೊತ್ತಾಯ್ತು ಸಮಥಿಂಗ್ ಏನೋ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ, ಬಟ್ ಅದೆಲ್ರಿಗೂ ಕನೆಕ್ಟ್ ಆಗುವಂತ ಸ್ಟೋರಿನೇ ಆಗುತ್ತೆ ಅಂತ. ಸೊ ಅದಾದ್ಮೇಲೆ ಡಬ್ಬಿಂಗ್ ಅಲ್ಲಿ ನೋಡಿದಾಗ ಗೊತ್ತಾಯ್ತು ನಿಮ್ಗೆ ಹಿಂಗಿದೆ ಫ್ರೇಮ್ ಅಂತ. ಸೊ ನಿಮ್ಗೆ ಕ್ವಾಲಿಟಿ ನನ್ಗೆ ತುಂಬಾ ಇಷ್ಟ ಆಯ್ತು. ಅಷ್ಟೇ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದು ಇಂಟರ್ವ್ಯೂ ಅಲ್ಲ, ನಮ್ಮ ಟೀಮ್ ಕಡೆಯಿಂದ ಆಡಿಯನ್ಸ್ಗೆ ಏನ್ ಹೇಳ್ತಾರೆ? ಫೈರ್ಫ್ಲೈ April 24th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ನಿಮ್ಮ ಫ್ಯಾಮಿಲೀಸ್ ಎಲ್ಲ ಜೊತೆಗೆ ಬಂದು ಥಿಯೇಟರ್ಸಿಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಫೈರ್ಫ್ಲೈ ಇದೇ April 24ಕ್ಕೆ ಬರ್ತಿದೆ. ಸಮ್ಮರ್ ಹಾಲಿಡೇಸ್ಗೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಸಿನಿಮಾ ನೋಡ್ಬೇಕಂದ್ರೆ ಅದು ಖಂಡಿತ ಫೈರ್ಫ್ಲೈ ಆಗಿರುತ್ತೆ ಅಂತ ನಂಬಿರ್ತೀನಿ. ಆ್ಯಂಡ್ ಒಂದು ಹೊಸ ಸ್ಟೋರಿ ಟೆಲ್ಲಿಂಗ್ ಅಪ್ರೋಚಲ್ಲಿ ನಿಮ್ಮ ಮುಂದಕ್ಕೆ ಬರ್ತಿದ್ದೀವಿ. ವೆರಿ ಸ್ಟ್ರಾಂಗ್ ಎಮೋಷ್ನಲ್ ಕಂಟೆಂಟ್ ಇರೋ ಸಿನಿಮಾ. ಅದೇ ರೀತಿ ತುಂಬ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾ ಅಲ್ಲಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಎಲ್ಲರೂ ಥಿಯೇಟರ್ಸ್ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.